ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಯಶಸ್ವಿನಿ ಮಾಸ್ಟರ್ ಆನಂದ್. ವೆಲ್ಕಮ್ ಟು ಸದ್ಗುರು ಆಯುರ್ವೇದ ಸೋಪ್ ಪ್ರೆಸೆಂಟ್ಸ್ ಕನೆಕ್ಟ್ ಕನ್ನಡ ಪಾಡ್ಕಾಸ್ಟ್ ಚಾನೆಲ್. ಇವತ್ತು ನಮ್ಮ ಜೊತೆ ಯಾರಿದ್ದಾರೆ ಅಂದರೆ ಬಿಗ್ ಬಾಸ್ ಮನೆಯಲ್ಲಿ ಪ್ರಭಾವ ಬೀರಿದಂಥ ವ್ಯಕ್ತಿತ್ವ, ನೇರವಾದ ಮಾತು ಹಾಗೂ ಧೈರ್ಯಶಾಲಿ ವ್ಯಕ್ತಿಯಾಗಿ ಗುರುತಿಸಿಕೊಂಡಿರುವ ಚೈತ್ರಾ ಕುಂದಾಪುರ ಅವರು. ರಾಜಕೀಯ ಚರ್ಚೆಗಳಿಂದ ಹಿಡಿದು ಜನಮನ ಗೆದ್ದ ಸಂವಾದಗಳವರೆಗೂ ಅವರು ಸದಾ ಸುದ್ದಿಯಲ್ಲಿರುವ ವ್ಯಕ್ತಿ. ಬಿಗ್ ಬಾಸ್ನಲ್ಲಿಯೂ ಅವರ ಅನುಭವ, ಸವಾಲುಗಳು, ಗೆಲುವಿನ ಕ್ಷಣಗಳು ಹಾಗೂ ಅವರ ಭವಿಷ್ಯದ ಯೋಜನೆಗಳ ಬಗ್ಗೆ ಇವತ್ತು ನಾವು ಮಾತಾಡೋಣ. ವೆಲ್ಕಮ್ ಟು ಕನೆಕ್ಟ್ ಕನ್ನಡ ಯೂಟ್ಯೂಬ್ ಚಾನಲ್ ಚೈತ್ರ ಅವರೇ. ಥ್ಯಾಂಕ್ ಯು ಸೊ ಮಚ್. ಮತ್ತೆ ಹೇಗಿದ್ದೀರಾ? ತುಂಬ ಚೆನ್ನಾಗಿದ್ದೀನಿ. ಓಕೆ, ಬಿಗ್ ಬಾಸ್ ಮುಗಿದು ಆಲ್ಮೋಸ್ಟ್ 3 months ಆಗ್ತಾ ಬಂತು. ಹೇಗಿದೆ ಒಂದು ರೆಸ್ಪಾನ್ಸ್? ಅಂದರೆ ಅನಿರೀಕ್ಷಿತ ಇದು ಒಂಥರ. ನಾನು ನಿರೀಕ್ಷೆನೂ ಮಾಡಿರಲಿಲ್ಲ. ಬಿಗ್ ಬಾಸ್ಗೆ ಈ ಮಟ್ಟದ ಒಂದು ರೀಚ್ ಇರ್ಬೋದು ಅನ್ನೋದು ನನಗೆ ಗೊತ್ತಿರಲಿಲ್ಲ. ಆ ಕಲ್ಪನೆ ಕೂಡ ನನಗಿರಲಿಲ್ಲ. ಅಂತ ಯೋಚನೆ ಮಾಡಿದಾಗೆಲ್ಲ ಬಹುಶಃ ನಾನೊಂದು ಒಳ್ಳೆ ಆಯ್ಕೆ ಮಾಡಿಕೊಂಡೆ ಅಂತ ನನಗೆ ಯಾವಾಗಲೂ ಅನಿಸುತ್ತೆ. ಸೊ ಒಳಗಡೆ ಏನು ನಡೆಯುತ್ತೆ ಅನ್ನೋದು ಜನ ಯಾವತ್ತೂ ಯೋಚನೆ ಮಾಡಲ್ಲ. ಬಿಗ್ ಬಾಸಿಂದ ಹೊರಗಡೆ ಬಂದ ತಕ್ಷಣ ಜನ ಮನೆ ಮಕ್ಕಳ ಥರ ನಮ್ಮನ್ನು ಸ್ವೀಕಾರ ಮಾಡ್ತಾರೆ. ಆ ನಿಟ್ಟಲ್ಲಿ ನಾನೆಲ್ಲೋ ಒಂದು ಸ್ವಲ್ಪ ಜಾಸ್ತಿನೇ ಅದೃಷ್ಟವಂತೆ ಅಂತ ಅಂದ್ಕೊಳ್ತೇನೆ. ಸೊ ಖುಷಿ ಇದೆ, ತುಂಬ ಖುಷಿ ಇದೆ. ಅನಿರೀಕ್ಷಿತವಾಗಿರುವಂತಹ ಇದೊಂದು ಬಹುಶಃ ನಾನು ಬೇರೆ ಎಲ್ಲಿ ಇಷ್ಟು ಇನ್ನೊಂದು 10-15 ವರ್ಷ ಕೆಲಸ ಮಾಡಿದ್ದಿದ್ರು ಸಿಗದೆ ಇರುವಷ್ಟು ಪ್ರೀತಿ ಮನ್ನಣೆ ಈ 3.5 ತಿಂಗಳಲ್ಲಿ ಸಿಕ್ಕಿದೆ. ಅದಕ್ಕೆ ತುಂಬ ಖುಷಿ ಇದೆ. ಬಿಗ್ ಬಾಸ್ಗೆ ಹೋಗೋಕ್ಕೆ ಮೋಟೋ ಏನೂ ಇರಲಿಲ್ಲ. ಗೋ ವಿತ್ ದ ಫ್ಲೋ ಅಂತ ಅಷ್ಟೇ ಹೋಗಿದ್ದು ನಾನು. ನನಗೇನೂ ಯೋಚನೆ ಇರಲಿಲ್ಲ, ಹೋಗಬೇಕು ಅನ್ನೋದೇನೂ ಇರಲಿಲ್ಲ. ಸುಮ್ಮನೆ ಒಂದು ಆಯ್ಕೆ. ನಾನು ಈ ದೈವ ನಿಮಿತ್ತಗಳನ್ನು ಜಾಸ್ತಿ ನಂಬ್ತೀನಿ. ಸೊ ಒಂದು ಒಳ್ಳೆ ದಿನ ಆಫರ್ ಬರುತ್ತೆ. ಸೊ ಅದು ಬಿಟ್ಟರೆ ಅಮ್ಮ ತುಂಬ ಇಷ್ಟಪಡ್ತಾರೆ. ನಮ್ಮ ಅಮ್ಮಂಗೆ ಬಿಗ್ ಬಾಸ್ ತುಂಬ ಇಷ್ಟ. ಸೊ ಹಾಗಾಗಿ ಹೋಗಿದ್ಬಿಟ್ಟು ಬೇರೆ ಯಾವ ನಿರೀಕ್ಷೆ ಇರಲಿಲ್ಲ. ನನ್ನ ಹತ್ರ ಟೀಮ್ನವ್ರು ಕೇಳಿದಾಗಲೂ ನಾನು ಅಷ್ಟೇ ಹೇಳಿದ್ದೆ, ನನ್ನಿಂದ ಏನೂ ನಿರೀಕ್ಷಿಸಬೇಡಿ, ನಾನೇನು ನಿರೀಕ್ಷೆ ಇಟ್ಕೊಂಡು ಬರಲ್ಲ ಅಂತ. ಹಾಗೆ ಆಯಿತು ಕೂಡ ಅದು. ಸೊ ಫಸ್ಟ್ ಕಾಲ್ ಬಂದಾಗ ಹೇಗಿತ್ತು ನಿಮ್ಮ ಫೀಲ್? ಅಂದರೆ ಹೆಸರು ನಂದು ಮುಂಚೆನೂ ಕೇಳಿ ಬರ್ತಾ ಇತ್ತು. ಸೊ 10th ಸೀಸನ್ಗೂ ನಾನು ಕರಿಬೇಕು ಅಂತಿದ್ರು, ಆ ಥರದ್ದೆಲ್ಲ ಇದಿತ್ತು. ಆದರೆ ಈ ಸಲ ಬಂದಿದ್ದು ಕಾಲು ನಾರ್ಮಲ್ ಆಗಿ ಏನೂ ಫೋನ್ ಮಾಡಿರಲಿಲ್ಲ. ಸೊ ಭಾಳ ಕೇರ್ಫುಲ್ಲಾಗಿ ಮಾತಾಡಿದ್ರು. ಅಂದರೆ ಮೊದಲಿಗೊಂದು 15-20 ನಿಮಿಷ ಬಿಗ್ ಬಾಸ್ ಟೀಮ್ ಅವ್ರಂತ ಹೇಳ್ದೇನೆ ಜನರಲ್ ಆಗಿ ಯಾರೋ ನಮ್ಮ ಸಂಘಟನೆ ಕಾರ್ಯಕರ್ತರು ಅನ್ನೋ ಥರ ಮಾತಾಡಿ ಸೊ ನನ್ನನ್ನು ವಿಶ್ವಾಸಕ್ಕೆ ತಗೊಂಡು ಆಮೇಲೆ ಇದರ ಅಪ್ರೋಚನ್ನು ಇಟ್ಟಿದ್ದು. ಸೊ ಬಹುಶಃ ಹಾಗಾಗಿ ಅದೊಂದು ಆ ಮಾತುಕತೆ ಒಂದು ಸ್ವಲ್ಪ ಇದಕ್ಕೆ ನೋಡೋಣ, ಯೋಚನೆ ಮಾಡೋಣ ಅನ್ನೋ ಥರ ನನ್ನ ತಗೊಂಡು ಹೋಯ್ತು. ಅದೇ ಇಲ್ಲಿ ತನಕ ಕರ್ಕೊಂಡ್ಬಂತು. ಸೂಪರ್. ಬಿಗ್ ಬಾಸ್ ಅಲ್ಲಿ ನೀವೊಂದು ಪೊಲಿಟಿಷಿಯನ್ ಬ್ಯಾಕ್ಗ್ರೌಂಡಿಂದ ಬಂದ್ರಿ. ಸೊ ಈಗ ಒಂದು ಎಂಟರ್ಟೈನ್ಮೆಂಟ್ ಫೀಲ್ಡ್, ಈ ಮೇಕ್ ಓವರ್, ಈಗ ನಿಮ್ಮ ಡ್ರೆಸ್ಸಿಂಗು ಇನ್ನೊಂದು ಎಲ್ಲ ಚೇಂಜ್ ಆಗಿರೋದು, ಈ ಮೇಕ್ ಓವರ್ಗೆ ಏನು ರೀಸನ್ ಅಂತ ಏನೂ ಇಲ್ಲ. ಅಂದರೆ ನಾನೇನು ತುಂಬ ಬದಲಾವಣೆ ಅಂತೇನೂ ಮಾಡ್ಕೊಂಡಿಲ್ಲ. ನನಗೆ ಆಸಕ್ತಿ ಇರಲಿಲ್ಲ, ಮುಂಚೆನೂ ಆಸಕ್ತಿ ಇರಲಿಲ್ಲ, ಈಗಲೂ ಅಷ್ಟೇ. ನೀವು ಬೇರೆ ಟೈಮಲ್ಲಿ ನೋಡಿದ್ರೆ ನಾನು ಹಾಗೇ ಇರ್ತೀನಿ, ನಾರ್ಮಲ್ ಆಗೇ ಇರ್ತೀನಿ. ಸೊ ಅದರಿಂದ ಆಚೆಗೆ ಒಂದಷ್ಟು ಯೋಚನೆಗಳೇನು ಬರ್ತಿದೆ ಅಲ್ಲ, ಸೊ ತುಂಬ ತೀರ ನಮ್ಮ ತನವನ್ನು ಕಳ್ಕೊಳ್ಳೋದೇ ಆಗುವ ಬದಲಾವಣೆ ತಪ್ಪಲ್ಲ ಅಂತ ನಾನು ಯಾವಾಗಲೂ ನಂಬ್ತೀನಿ. ಸೊ ನನ್ನ ತನವನ್ನು ನಾನು ಯಾವತ್ತೂ ಕಳ್ಕೊಳ್ಳೋದೆ ಒಂದಷ್ಟು ಪರಿವರ್ತನೆ ಮಾಡ್ಕೊಳ್ಬಹುದು ಅನ್ನೋದಾದರೆ ಅದು ಸ್ವೀಕೃತ. ಅದನ್ನು ನಾನು ನಂಬಿದ ಚಿಂತನೆಗಳು ಕೂಡ ಇಷ್ಟು ವರ್ಷದಿಂದ ಅದನ್ನೇ ಮಾಡ್ಕೊಂಡು ಬಂದಿದ್ದಾರೆ. ಬದುಕಲ್ಲಿ ಬದಲಾವಣೆ ಆಗೋದು ತಪ್ಪಲ್ಲ, ಅದು ನಮ್ಮ ತನವನ್ನು ಬದಲಾಯಿಸಬಾರ್ದು. ಸೊ ಅದೆರಡರ ನಡುವೆ ನಾನು ಬಹಳ ಜಾಗರೂಕತೆಯಿಂದ ಮ್ಯಾನೇಜ್ ಮಾಡ್ಕೊಂಡು ಬಂದಿದ್ದೀನಿ. ನೀವು ಫಸ್ಟು ಪೊಲಿಟಿಕಲ್ ಸ್ಪೀಚ್ ಕೊಡೋದ್ರಲ್ಲೆಲ್ಲ ಫುಲ್ ಫೇಮಸ್ಸು, ಈಗ ಫುಲ್ ಎಂಟರ್ಟೈನ್ಮೆಂಟ್ ಫೀಲ್ಡಲ್ಲಿ ಇದ್ದೀರಾ. ಸೊ ಈ ಒಂದು ಟ್ರಾನ್ಸ್ಫರ್ಮೇಷನ್ ಇಲ್ಲ, ನಾನಂದ್ರೆ ಪೂರ್ತಿಯಾಗೇನು ಇದಕ್ಕೆ ತೊಡಗಿಸ್ಕೊಂಡಿದ್ದೀನಿ ಅಂತೇನಿಲ್ಲ. ಬಿಗ್ ಬಾಸ್ ಮುಗಿದ್ಮೇಲೆ ಬಾಯ್ಸ್ ವರ್ಸಸ್ ಗರ್ಲ್ಸ್ ಅಪರ್ಚುನಿಟಿ ಬಂತು. ಸೊ ಅದು ಕಲರ್ಸ್ ಮೇಲೆ ನನಗಿದ್ದಿದ್ದು ಒಂದು ಋಣ, ಕಲರ್ಸ್ ಮೇಲೆ ಒಂದು ಪ್ರೀತಿ ನಾನು ಬಹುಶಃ ಜೀವನದ ಉದ್ದಕ್ಕೂ ಇಟ್ಕೊಂಡು ಹೋಗ್ತೀನಿ ಅನಿಸುತ್ತೆ. ಸೊ ಆ ಕಾರಣಕ್ಕೆ ಅದನ್ನು ನಾನು ಒಪ್ಕೊಂಡೆ. ಬಿಟ್ಟು ಅದರಿಂದ ಆಚೆಗೆ ಇದನ್ನೇ ಕಂಟಿನ್ಯೂ ಮಾಡ್ತೀನಿ. ಮತ್ತೊಂದು ನಾನು ಯಾವುದ್ರ ಮೇಲೂ ನಂಬಿಕೆ ಇಡಲ್ಲ. ಯಾಕಂದರೆ ಭಗವಂತ ಇಲ್ಲಿ ತನಕ ಏನನ್ನು ಕೊಡಬೇಕು ಅಂತ ಅವ್ನು ನಿರ್ಧಾರ ಮಾಡಿರ್ತಾರೆ, ನಾನು ಯಾವುದನ್ನು ನಿರ್ಧಾರ ಮಾಡೋಕ್ಕಾಗಲ್ಲ ಅಂತ. ಸೊ ಅವನಿಚ್ಛೆ ಎಲ್ಲಿ ತನಕ ತೊಗೊಂಡು ಹೋಗಬೇಕು ಅನ್ನೋದು. ಯಾಕಂದ್ರೆ ನಾನು ಯಾವುದನ್ನು ಇದೇ ಪರ್ಮನೆಂಟು ಅಂತ ನಂಬೋಳಲ್ಲ. ಪ್ರಖ್ಯಾತಿನೇ ಆಗಲಿ ಕುಖ್ಯಾತಿನೇ ಆಗಲಿ ಪರ್ಮನೆಂಟ್ ಯಾವುದೂ ಅಲ್ಲ. ಸೊ ಇದೇನೋ ಒಂದು ದೊಡ್ಡ ಸಕ್ಸಸ್ಸು, ಇದರಿಂದ ನಾನೇನೋ ಒಂದು ದೊಡ್ಡ ಆಗ್ತೀನಿ ಅನ್ನೋ ಭ್ರಮೆನಲ್ಲಿ ನಾನು ಖಂಡಿತ ಇಲ್ಲ. ಇದು ಎಷ್ಟು ದಿನ ಇರಬಹುದು, ಅದ್ರ ಬಗ್ಗೆ ಕೊರಗೋದು ಇಲ್ಲ. ಅಯ್ಯೋ ನಾಳೆ ಇದು ಕಳೆದೋಗುತ್ತೇನೋ ಅನ್ನೋ ಆತಂಕನೂ ನನಗಿಲ್ಲ. ಇವತ್ತಿದೆಯಾ ಸಾಕು, ನಾಳೆ ಇದ್ರೂ ಇಲ್ಲ ಆದ್ರೂ ಏನೋ ವ್ಯತ್ಯಾಸ ಅಂತೂ ಬದುಕಿಗೆ ಆಗಲ್ಲ ಅನ್ನೋ ಥರನೇ ಬದುಕ್ತಿದ್ದೀನಿ. ಹಾಗಾಗಿ ಇದೇ ಪರ್ಮನೆಂಟ್ ಖಂಡಿತ ಅಲ್ಲ. ಎಷ್ಟು ದಿನ ಇರುತ್ತೆ ಅಷ್ಟು ದಿನ ಖುಷಿಯಾಗಿ ಎಂಜಾಯ್ ಮಾಡ್ತೀನಿ ಅಷ್ಟೇ. ಗೋ ವಿತ್ ದ ಫ್ಲೋ ಅಷ್ಟೇ. ಮತ್ತು ನಿಮ್ಮ ರಜತ್ ಅದು ಇನ್ನೂ ಕಂಟಿನ್ಯೂ ಆಗ್ತಾ ಇದೆ ಅಂತ ಗೊತ್ತಾಗ್ತಾ ಇದೆ ಬಾಯ್ಸ್ ವರ್ಸಸ್ ಗರ್ಲ್ಸ್ ಅಲ್ಲಿ ಕೂಡ. ಸೊ ಏನದು ಆ ಟಕ್ ಆಫ್ ವಾರ್, ಏನಕ್ಕದು? ಅಂದರೆ ಬಹುಶಃ ನಮ್ಮಿಬ್ಬರ ಜೀವನ ಶೈಲಿ, ನಾವಿಬ್ಬರು ಯೋಚನೆ ಮಾಡೋ ರೀತಿ ತದ್ವಿರುದ್ಧ. ಯಾವತ್ತು
ಯಾವತ್ತಿಗೂ ಅದು ಉತ್ತರ ಧ್ರುವ ದಕ್ಷಿಣ ಧ್ರುವ ಯಾವತ್ತೂ ಒಂದಾಗಕ್ಕೆ ಸಾಧ್ಯ ಇಲ್ಲಲ್ಲ. ಹಾಗಿರೋ ಕಾರಣಕ್ಕೋ ಏನೋ ಅದೊಂದು ರೀತಿಯಲ್ಲಿ ಏನೊಂದು ಭಿನ್ನಾಭಿಪ್ರಾಯ ಯಾವಾಗಲೂ ಬರ್ತಾ ಇರುತ್ತೆ, ಜಗಳಗಳು ಯಾವಾಗಲೂ ಬರ್ತಾ ಇರುತ್ತೆ. ಅದರಿಂದ ಆಚೆಗೆ ನನಗೆ ಅವ್ರ ಮೇಲೆ ಒಂದು ಒಳ್ಳೆ ಗೌರವ ಇದೆ, ಒಂದು ಒಳ್ಳೆ ಪ್ರೀತಿ ಇದೆ, ಅವ್ರಿಗೂ ಇದೆ. ಸೊ ಅದ್ರ ಮಟ್ಟಿಗೆ ಯಾವುದೇ ಇದಿಲ್ಲ. ಹಂಗಂತ ನಾವು ಇದನ್ನ ಯಾವುದೋ ಶೋಗೋಸ್ಕರ ಮಾಡ್ತಿದ್ವೋ ಖಂಡಿತ ಇಲ್ಲ. ನಿಜವಾಗ್ಲೂ ನನಗೆ ಅವ್ರನ್ನ ನೋಡಿದ್ರೆ ಕೋಪ ಬರುತ್ತೆ, ನಿಜವಾಗ್ಲೂ ಜಗಳ ಮಾಡ್ತೀನಿ. ಬಿಗ್ ಬಾಸ್ ಅಲ್ಲೇ ಓಕೆ, ಬಟ್ ಸ್ಟಿಲ್ ಇಟ್ಸ್ ಕಂಟಿನ್ಯೂಯಿಂಗ್. ಬಿಗ್ ಬಾಸ್ ಅಂದ್ರೆ ಏನದು ಬಿಗ್ ಬಾಸ್ಗೋಸ್ಕರ ಉಟ್ಕೊಂಡಿದ್ದಲ್ಲ, ಆ ಇರಿಟೇಷನ್ಗಳೆಲ್ಲ ಸಹಜ. ಈಗ ಏನು ಮಾಡಕ್ಕಾಗ, ಈ ರಜತ್ ತರದ ಕ್ಯಾರೆಕ್ಟ್ರು ಲೈಫಲ್ಲಿ ಇದ್ರು ಕಿತ್ತಾಡ್ತೀವಿ, ಅದ್ರಲ್ಲಿ ಏನೂ ಇಲ್ಲ. ಈಗ ನಾವು ಅವರು ಫ್ರೆಂಡ್ಸ್ ಆಗಕ್ಕೆ ಸಾಧ್ಯ ಖಂಡಿತ ಸಾಧ್ಯ ಇಲ್ಲ, ಗೊತ್ತಿಲ್ಲ. ಬಟ್ ಅದೊಂದು ಋಣ ಅನ್ಸುತ್ತೆ, ಯಾವುದೋ ಜನ್ಮದ ಋಣ ಇತ್ತೋ ಏನೋ. ಸೊ ಅದು ಈ ಕಡೆ ಈ ರೂಪದಲ್ಲಿ ತೀರ್ತಾ ಇದೆ ಅಷ್ಟು ಬಿಟ್ರೆ. ಬಟ್ ಅದೊಂಥರ ಒಂದು ಸಣ್ಣ ಇರಿಟೇಷನ್. ಈಗ ಕೆಲವ್ರಿಗೆ ಜಿರಳೆ ಕಂಡ್ರೆ ಇರಿಟೇಷನ್, ಕಿರ್ಚಾಡ್ಬಿಡ್ತಾರೆ. ಕೆಲವ್ರಿಗೆ ಹಲ್ಲಿ ಕಂಡ್ರೆ ಇರಿಟೇಷನ್, ನನಗೆ ರಜತ್ ಕಂಡ್ರೆ ಇರಿಟೇಷನ್ ಅಷ್ಟೇ. ಬಿಗ್ ಬಾಸ್ ಅಲ್ಲಿ ನಿಮ್ಮ ಫೇವ್ರೆಟ್ ಕಂಟೆಸ್ಟೆಂಟು ಮತ್ತೆ ಲೀಸ್ಟ್ ಫೇವ್ರೆಟ್ ಕಂಟೆಸ್ಟೆಂಟ್ ಯಾರು? ಫೇವ್ರೆಟ್ ಕಂಟೆಸ್ಟೆಂಟು ಅನುಷಾ. ಅನುಷಾ ನಾನು ತುಂಬ ಕ್ಲೋಸ್ ಆಗಿದ್ವಿ. ಅನುಷಾ ಬಿಟ್ಟರೆ ಧರ್ಮಣ್ಣ, ವಿಕ್ರಮಣ್ಣ ಏನಿದ್ದಾರೆ. ಅನುಷಾ ನನ್ನ ಮೋಸ್ಟ್ ಫೇವ್ರೇಟು. ಲೀಸ್ಟ್ ಕಂಟೆಸ್ಟೆಂಟ್ ಅಂದರೆ ರಜತೆ. ನಿಮ್ಮ ಪ್ರೆಸೆಂಟ್ ಲೈಫಲ್ಲಿ ಬಿಗ್ ಬಾಸ್ನ ಇಂಪ್ಯಾಕ್ಟ್ ಏನು? ಅದೇ ದೊಡ್ಡ ರೀಚ್. ಅಂದರೆ ಈಗ ಹೆಂಗೆ ಅಂತಂದರೆ, ಈಗ ನನ್ನ ಬದುಕಲ್ಲಿ ಒಂದಷ್ಟು ನನ್ನ ನೋಡುವಂಥ ದೃಷ್ಟಿಕೋನ ಬದಲಾಗಿದೆ. ಈಗ ನಾನು ಒಬ್ಬಳೇ ಓಡಾಡ್ತಾ ಇದ್ದೀನಿ, ಥ್ರೆಟ್ ಕಾಲ್ಗಳು ಕಡಿಮೆ ಆಗಿದೆ, ನನ್ನ ಕಾರ್ಯಕ್ರಮಗಳಿಗೆ ಪರ್ಮಿಷನ್ ಕೊಡಲ್ಲ ಅನ್ನೋರು ಕಿರಿಕಿರಿ ಕಡಿಮೆ ಆಗಿದೆ. ಒಂದಷ್ಟು ಅದೇ ಈ ನಾನಿದ್ದಂಥ ಅದೊಂದು ಆ ಒಂದು ಬೇರೆನೇ ಒಂದು ಸ್ವಲ್ಪ ಅಪಾಯಕಾರಿ ಅನ್ನುವಂಥ ಜೀವನ ಶೈಲಿ ಏನಿತ್ತು ಅದರಿಂದ ಒಂದು ಸ್ವಲ್ಪ ಸಾಫ್ಟ್ ಆಗಿದೆ. ಅದು ಒಂದು ದೊಡ್ಡ ಬದಲಾವಣೆ. ಬಹುಶಃ ನನ್ನ ಫ್ಯಾಮಿಲಿ ನಿರೀಕ್ಷೆ ಮಾಡಿದ ಬದಲಾವಣೆ ಅದು. ಎಲ್ಲ ಒಂದು ಕಡೆ ಹೋಗ್ತಿದ್ದೀನಿ, ಓಕೆ ಯಾರನ್ನು ಬೇಕಾದರೂ ಭೇಟಿ ಮಾಡ್ಬೋದು, ಆರಾಮಾಗಿ ಓಡಾಡ್ಬೋದು ಅನ್ನೋ ಥರದೊಂದು ಒಳ್ಳೆ ಒಂದು ಕ್ರಿಯೇಟಿವ್ ಆಗಿರೋವಂಥದ್ದು ಒಂದು ಲೈಫ್ ಸ್ಟೈಲು ಬಿಗ್ ಬಾಸ್ ನಂಗೆ ಕೊಟ್ಟಿದೆ. ಈಗ ಈ ಪಾಲಿಟಿಕ್ಸ್ಗೆ ಬರೋಕ್ಕೆ ಏನು ಕಾರಣ ಅಂದರೆ ಅದಕ್ಕೊಂದು ರೀಸನ್ ಇರುತ್ತಲ್ಲ, ಏನೇ ಪಾಲಿಟಿಕ್ಸ್ ಅಂದ್ರೆ ನಾನು ಪೂರ್ಣ ಪ್ರಮಾಣದ ರಾಜಕಾರಣದ ಬಗ್ಗೆ ಯಾವತ್ತೂ ಯೋಚನೆ ಮಾಡಿರಲಿಲ್ಲ. ಬಟ್ ನಂಬಿದ ಸಿದ್ಧಾಂತ, ನಾನು ನಂಬಿದ ಸಿದ್ಧಾಂತ, ನನ್ನನ್ನು ಕರ್ಕೊಂಬಂದು ಸಂಘಟನೆ ಇದೊಂದು ಆಟೋಮೆಟಿಕ್. ಅದು ಹೇಳ್ತಾರಲ್ಲ, ಒಳಗಡೆ ಯಾವ್ದಾದ್ರು ಲೀಡರ್ಶಿಪ್ ಇದ್ರೆ ಅದಕ್ಕೆ ಯಾವುದೋ ಒಂದು ದಾರಿ ಬಂದ್ಬಿಡುತ್ತಂತೆ. ಹಾಗೆ ನಾನು ಜರ್ನಲಿಸ್ಟ್ ಆಗಿದ್ದವಳು, ಜರ್ನಲಿಸಮ್ ಮಾಡ್ತಿದ್ದವಳು, ಜರ್ನಲಿಸ್ಟೇ ಆಗಬೇಕು ಅನ್ನೋ ನನ್ನ ಬದುಕಿನ ದೊಡ್ಡ ಡ್ರೀಮ್ ಆಗಿತ್ತು. ಪಾಲಿಟಿಕ್ಸ್ ಈಸ್ ನಾಟ್ ಮೈ ಕಪ್ ಆಫ್ ಟೀ. ನಾನು ಯಾವತ್ತೂ ಅದ್ರ ಬಗ್ಗೆ ಯೋಚನೆ ಮಾಡಿದವಳೆ ಅಲ್ಲ. ಆದರೆ ನಾನು ಕಾಲೇಜ್ ಡೇಸಲ್ಲಿ ತುಂಬ ಆ್ಯಕ್ಟಿವ್ ಇದ್ದಿದ್ದರಿಂದ, ಭಾಷಣಗಳನ್ನು ಮಾಡ್ತಿದ್ದಿದ್ದರಿಂದ ಸಂಘಟನೆ ಹಿರಿಯರನ್ನ ಗುರುತಿಸಿದ್ರು. ಇವಳು ಇದಕ್ಕೆ ಸೂಟ್ ಆಗ್ತಾಳೆ ಅಂತ ಒಂದಷ್ಟು ಜವಾಬ್ದಾರಿ ಕೊಡೋದಕ್ಕೆ ಶುರು ಮಾಡಿದ್ರು. ಬೆಳೀತಾ ಹೋಯಿತು, ರಾಷ್ಟ್ರಮಟ್ಟದ ಜವಾಬ್ದಾರಿಗಳನ್ನು ತಗೊಂಡೆ, ರಾಜ್ಯದಾದ್ಯಂತ ಓಡಾಡೋದಕ್ಕೆ ಪ್ರಾರಂಭ ಮಾಡಿದೆ. ಜಗತ್ತಿನ ಅತಿ ದೊಡ್ಡ ವಿದ್ಯಾರ್ಥಿ ಸಂಘಟನೆಯಲ್ಲಿ ನಂತರ ಒಂದು ಝೀರೋ ಬ್ಯಾಕ್ಗ್ರೌಂಡಿಂದ ಬಂದಿರೋ, ಒಂದು ಝೀರೋ ಕಮ್ಯುನಿಟಿ ಸ್ಟ್ರೆಂತ್ ಇರೋ, ಒಂದು ಝೀರೋ ಫಿನಾನ್ಷಿಯಲ್ ಬ್ಯಾಕ್ಗ್ರೌಂಡ್ ಇರೋ ಅಂತ ಒಂದು ಹುಡುಗಿ ರಾಷ್ಟ್ರಮಟ್ಟದ ಜವಾಬ್ದಾರಿ 2 ಸಲ ನಿಭಾಯಿಸೋದು ಅಂದ್ರೆ ಅದು ಸಣ್ಣ ವಿಷಯ ಅಲ್ಲ. ಸೊ ಅಂಥದ್ದೊಂದು ಜವಾಬ್ದಾರಿ ನನಗೊಂದು ಅಷ್ಟು ದೊಡ್ಡ ಸಂಘಟನೆ ಕೊಡುತ್ತೆ ಅಂತಂದರೆ ನನ್ನ ಒಳಗಡಿನ ಶಕ್ತಿ ಅದು ಗುರುತಿಸಿದೆ ಅಂತ ಇತ್ತು. ಸೊ ಅದು ಜೊತೆಗೆ ಜನ ನನ್ನ ಮೇಲೆ ಇಡೋದಕ್ಕೆ ಶುರುವಾದ ನಂಬಿಕೆ. ಏನೋ ಸಮಸ್ಯೆ ಆದಾಗ ಜನ ಪೊಲೀಸ್ ಸ್ಟೇಷನ್ಗೆ ಹೋಗೋಕ್ಕಿಂತ ಮುಂಚೆ ನನಗೆ ಫೋನ್ ಮಾಡೋರು. ಸೊ ಇದು ಓಕೆ, ಸಮಾಜ ನನ್ನ ಮೇಲೆ ಏನೋ ನಂಬಿಕೆ ಇಟ್ಟಿದೆ ಅನ್ನೋದು ನನಗೆ ಹುಡ್ತಾ ಹೋಯಿತು. ಸೊ ಆ ಕಾರಣಕ್ಕೆ ಜರ್ನಲಿಸಮ್ ಬಿಟ್ಟು ಪೂರ್ಣ ಪ್ರಮಾಣದಲ್ಲಿ ಇದಕ್ಕೆ ಬರೋದಕ್ಕೆ ಹೊರಟೆ. ಸೊ ಚೈತ್ರಾ ಕುಂದಾಪುರ, ಅವರ ಹೆಸರಲ್ಲೇ ಕುಂದಾಪುರ ಇದೆ. ಸೊ ನಿಮ್ಮ ಊರು, ನೀವು ಬೆಳೆದಿದ್ದು, ನಿಮ್ಮ ಫ್ಯಾಮಿಲಿ? ನನ್ನ ಊರು ಅದೊಂದು ನನ್ನ ಅಸ್ತಿತ್ವ. ಯಾರೆಷ್ಟೇ ನನ್ನ ಊರನ್ನ ನನ್ನಿಂದ ದೂರ ಮಾಡೋ ಪ್ರಯತ್ನ ಮಾಡಿದ್ರು, ನನ್ನ ಊರಿನ ಹೆಸರನ್ನ ನನ್ನಿಂದ ದೂರ ಮಾಡೋ ಪ್ರಯತ್ನ ಮಾಡಿದ್ರು, ಊರು ನನಗೆ ಅಸ್ತಿತ್ವ. ನಾನು ಯಾಕೆ ಇಷ್ಟು ಗಟ್ಟಿಯಾಗಿದ್ದೀನಿ ಅಂದರೆ ಅದೇ ಕಾರಣಕ್ಕೆ. ಯಾಕಂದರೆ ನೀವು ಎಲ್ಲೇ ಹೋಗಿ, ಜಗತ್ತಿನ ಯಾವುದೇ ಮೂಲೆಗೆ ಹೋಗಿ, ಅಲ್ಲೊಂದು ಉಡುಪಿ ಹೋಟ್ಲ್ ಇರುತ್ತೆ. ಆ ಉಡುಪಿ ಹೋಟ್ಲನ್ನ ಕುಂದಾಪುರದವ್ರು ಹ್ಯಾಂಡಲ್ ಮಾಡ್ತಾ ಇರ್ತಾರೆ. ಜಗತ್ತಿನ ಯಾವುದೇ ಮೂಲೆಗೆ ಹೋದ್ರೂ ಕೂಡ ಬದುಕಬಲ್ಲ ಶಕ್ತಿನ ಕುಂದಾಪುರ ಅನ್ನೋ ಊರು, ಆ ಊರಿನ ನೀರು ಕೊಡುತ್ತೆ. ಸೊ ನನಗೆ ಅಂದರೆ ಆ ಸಾಂಸ್ಕೃತಿಕ ಹಿನ್ನೆಲೆಯಿಂದ ಬಂದಿದ್ದು, ದೈವ, ದೇವರು, ಸಂಸ್ಕೃತಿ, ದೇವ್ರ ಮೇಲಿನ ಭಯ, ಇದೆಲ್ಲ ಇರೋಂಥ ಒಂದು ವಾತಾವರಣದಲ್ಲಿ ಹುಟ್ಟಿದ ಕಾರಣಕ್ಕೋ ಏನೋ ನನಗೆ, ಮತ್ತೆ ಯಾವಾಗಲೂ ಸಮುದ್ರ ನೋಡ್ಕೊಂಡು ಬೆಳೀತಾ ಇದ್ದ ಕಾರಣಕ್ಕೋ ಏನೋ ಕನಸುಗಳು ಸಮುದ್ರದಷ್ಟೇ ವಿಶಾಲವಾಗಿ ಉಟ್ಕೊಳ್ತಾ ಬಂತು. ಸಮುದ್ರ ತೆರೆಯಷ್ಟೇ ಗಟ್ಟಿಯಾಗಿರುವಂಥ ಧೈರ್ಯನ ಮನಸ್ಸೊಳಗಡೆ ಉಟ್ಕೊಳ್ತಾ ಬಂತು. ಬದುಕನ್ನ ಅದ್ರ ಮೂಲಕನೇ ಕಂಡುಕೊಂಡಿದ್ದೀನಿ. ಹಾಗಾಗಿ ಕುಂದಾಪುರ ನನ್ನ ಅಸ್ತಿತ್ವ. ನೀವು ಸ್ಕೂಲು, ಕಾಲೇಜಿಂಗೆಲ್ಲ ಕುಂದಾಪುರಲ್ಲೇ? ಸ್ಕೂಲು, ಡಿಗ್ರಿ ನಾನು ಬ್ರಹ್ಮಾವರದಲ್ಲಿ ಮಾಡಿದ್ದು, ಕುಂದಾಪುರದ್ದೇ ಇದು. ಸೊ ಎಲ್ಲ ಪೋಸ್ಟ್ ಗ್ರಾಜುಯೇಷನ್ ಮಾತ್ರ ಮಂಗಳೂರಿನಲ್ಲಿ ಮಾಡಿದೆ. ಪ್ರೈಮರಿ ಎಲ್ಲ ಕುಂದಾಪುರದಲ್ಲಿ. ಎಲ್ಲ ಕುಂದಾಪುರ. ವಾಟ್ಸ್ ಯುವರ್ ಎಜುಕೇಶನ್? ನಾನು ಜರ್ನಲಿಸಮ್ ಅಲ್ಲಿ ಮಾಸ್ಟರ್ ಡಿಗ್ರಿ ಮಾಡಿದ್ದೀನಿ. ಸೊ PhD ಮಾಡಿದ್ದೀನಿ, ಅರ್ಧಕ್ಕೆ ನಿಂತಿದೆ. ಸೊ ಬಿಕಾಸ್ ಆಫ್ ಈ ಸೋಷಿಯಲ್ ಆಕ್ಟಿವಿಟೀಸ್ ನ ಕಾರಣಕ್ಕೆ PhD ಅರ್ಧದಲ್ಲಿ. ಯಾವಾಗ ಕಂಪ್ಲೀಟ್ ಮಾಡ್ತೀರಾ ಗೊತ್ತಿಲ್ಲ. ಅದೇ ಇನ್ನು ಈ ಜವಾಬ್ದಾರಿ
ಜವಾಬ್ದಾರಿಗಳು ಯಾವಾಗ ಆಗುತ್ತೆ ಗೊತ್ತಿಲ್ಲ, ಬಟ್ ಖಂಡಿತ ಕಂಪ್ಲೀಟ್ ಮಾಡ್ತೀನಿ. ನಿಮ್ಮ ಚೈಲ್ಡ್ಹುಡ್ ಟೈಮ್ ಅಂದರೆ ಒಂದು ಫನ್ ಟೈಮ್ಸ್, ನೀವು ಹೇಗೆ ನಾಟಿನಾ ಸೀರಿಯಸ್ಸಾ? ಸಿಕ್ಕಾಪಟ್ಟೆ ನಾಟಿ ನಾನು ಎಲ್ಲಿವರೆಗೆ ಅಂದರೆ ಅಮ್ಮಂಗೆ ನನ್ನನ್ನು ಕಂಟ್ರೋಲ್ ಮಾಡಕ್ ಆಗ್ತಿರ್ಲಿಲ್ಲ ಅನ್ನೋ ಕಾರಣಕ್ಕೆ ನನ್ನನ್ನು ಬೇಗ ಸ್ಕೂಲಿಗೆ ಸೇರಿಸಿದ್ರು. ಎಲ್ಲಾರನ್ನೂ 3 ವರ್ಷ 4 ವರ್ಷ 5 ವರ್ಷಕ್ಕೆ ಸ್ಕೂಲಿಗೆ ಸೇರಿಸಿದ್ರು. ನನಗೆ 3 ವರ್ಷಕ್ಕೆ ಸ್ಕೂಲ್ಗೆ ಹಾಕಿದ್ರು. ಯಾಕಂದ್ರೆ ಅಷ್ಟು ತರಲೆ ನಾನು. ಎಲ್ಲೋ ಎಷ್ಟನೇ ಮಗಳು ನೀವು? ನಾನು 2ನೇ ಮಗಳು. ನೀವು 3 ಜನ ಹೆಣ್ಮಕ್ಳು, ಮಧ್ಯದವಳು ನಾನು. ಸೊ ಮಧ್ಯದ ಮಕ್ಕಳು ಅಂದ್ರೆ ಗೊತ್ತಲ್ಲ, ಜಾಸ್ತಿ ಅವ್ರ ಜವಾಬ್ದಾರಿನೂ ಜಾಸ್ತಿ, ತಲೆ ಹರಟೆನೂ ಜಾಸ್ತಿ, ಬುದ್ಧಿವಂತರು ಜಾಸ್ತಿ, ಮನೆ ಎಲ್ಲ ಜವಾಬ್ದಾರಿನೂ ತಗೊಳ್ಳೋರು. ಸೊ ಅದೊಂದು ನನ್ಗೆ ನನ್ನ ಚೈಲ್ಡ್ಹುಡ್ ಅಕ್ಕ ಎಲ್ಲ ಇದ್ದಿದ್ದ ಕಾರಣಕ್ಕೋ ಏನೋ ನಾನೊಂದ್ ಸ್ವಲ್ಪ ಗಂಡ್ಮಗನ್ ತರಾನೇ ಬೆಳೆದೆ ಮನೆಯಲ್ಲಿ. ಅದೇ ಗಂಡ್ಮಕ್ಳಿಲ್ಲ ಅನ್ನೋ ಕಾರಣಕ್ಕೋ ಏನೋ, ಒಂದಷ್ಟು ಆ ಟಾಂಟ್ ಎಲ್ಲ ಕೇಳಿದ ಕಾರಣಕ್ಕೋ ಏನೋ ನಾನು ಹಂಗೆ ಬೆಳ್ಕೊಂಬಂದೆ. ಸಿಕ್ಕಾಪಟ್ಟೆ ತಲೆ ಹರಟೆ ನಾನು. ಎಷ್ಟು ತಲೆಹರಟೆ ಅಂದರೆ ನಮ್ಮಮ್ಮ ನಾನು ಚಿಕ್ಕವಳಿರ್ಬೇಕಾದ್ರೆ ಕಾಲಿಗೆ ಹಗ್ಗ ಕಟ್ಟಿಬಿಟ್ಟು ಅದನ್ನ ಕಾಟ್ಗೆ ರಾಡ್ಗೆ ಕಟ್ಟಿಟ್ಟು ಹೋಗೋರು. ನಾನೆಷ್ಟು ತಲೆಹರಟೆ ಅಂದರೆ ಆ ಹಗ್ಗನ ಬಿಚ್ಕೊಂಡು ಮನೆಯಿಂದ ಹೊರಗಡೆ ಬಂದು ಚೆನ್ನಾಗಿ ಆಡಿ ಅಮ್ಮ ದೂರದಲ್ಲಿ ಬರ್ತಿದ್ದಾರೆ ಅಂತ ಗೊತ್ತಾದ್ರೆ ವಾಪಸ್ ಮನೆ ಒಳಗಡೆ ಹೋಗಿ ಹಗ್ಗನ ಕಾಲ ಕಟ್ಕೊಂಡು ಕೂತ್ಕೊಳ್ತಿದ್ದೆ. ಲೆವೆಲ್ಲ ತಲೆಹರಟೆ ನಾನು. ಅದಕ್ಕೋಸ್ಕರ ನಮ್ಮಮ್ಮ ಬೇಗ ಸ್ಕೂಲಿಗೆ ಸೇರಿಸಿದ್ರು ನನ್ನನ್ನು, ಬೇಗ ಎಲ್ಲಾನು ಕೂಡ ನಂಗೆ. ಸೊ ಅದು ನನ್ನ ಚೈಲ್ಡ್ಹುಡ್ ತುಂಬ ಒಂದಷ್ಟು ಡಿಸಾಸ್ಟ್ರಸ್, ಅಂದರೆ ಬಡತನ ಇತ್ತು, ಚಾಲೆಂಜಸ್ ಇತ್ತು, ಚಿಕ್ಕ ವಯಸ್ಸಿಗೆ ಕೆಲ್ಸಕ್ಕೆ ಸೇರ್ಬೇಕಾಯ್ತು, ಅದೆಲ್ಲ ಇತ್ತು. ಬಟ್ ಅದ್ರ ಜೊತೆಗೆ ಒಂದು ಖುಷಿ ಇತ್ತು. ಯಾವತ್ತೂ ಅದು ಒಂದು ಸ್ಟ್ರೆಸ್, ಒಂದು ಭಾರ ಅಂತ ಯಾವತ್ತೂ ಅನ್ಸೇ ಇರಲಿಲ್ಲ. ಓಕೆ, ಒಂದು ಕಾಲೇಜ್ ಎಲ್ಲ ಬಂದಾಗ ಚೈತ್ರ ಅವ್ರಿಗೆ ಬಾಯ್ಸ್ ಫ್ಯಾನ್ ಫಾಲೋವರ್ಸ್ ಜಾಸ್ತಿ ಇದ್ರಾ? ಇಲ್ಲ, ತುಂಬಾ ಹೆದರೋರು ಹುಡುಗರು. ಆಗ ಸಿಕ್ಕಾಪಟ್ಟೆ ಜನ. ನೀವು ನನ್ನ ಕಾಲೇಜ್ ಫ್ರೆಂಡ್ಸ್ ಈಗ ಯಾರಾದ್ರೂ ಕೇಳಿ, ತುಂಬಾ ಜನ ಮೀಡಿಯಾದಲ್ಲಿದ್ದಾರೆ, ಯಾರ ಹತ್ರ ಬೇಕಾದ್ರೂ ಕೇಳಿ, ಈಗ ಹೆಂಗ್ ಬಿಗ್ ಬಾಸ್ ಅಲ್ಲಿ ಇದ್ದೆ ಹಂಗೆ ನಾನು. ತುಂಬಾ ಮಾತಾಡೋದು, ತುಂಬಾ ಕಿರಿಕಿರಿ, ಜೋರು, ಹುಡುಗರ ಹತ್ರ ಜಗಳಕ್ಕೆ ಹೋಗೋದು, ಕಾಲಲ್ಲಿ ಹೊಡಿಯಕ್ಕೆ ಹೋಗೋದು, ಹಂಗೆಲ್ಲ ಇತ್ತೆ ಅಂದು. ಸೊ ಯಾವ ಹುಡುಗರು ಇಷ್ಟಪಡೋ ಕೆಟಗರಿ ಹುಡುಗಿ ಅಂತೂ ನನ್ ಖಂಡಿತ ಆಗಿರ್ಲಿಲ್ಲ ನಾನು. ಅದರಿಂದ ಆಚೆಗೆ ಇಷ್ಟ ಪಡ್ತಿದ್ರು, ಅದು ಬೇರೆ. ಬಟ್ ಬಂದು ಯಾರಿಗೂ ಹೇಳೋ ಧೈರ್ಯ ತುಂಬಾ ಜೋರ್ ನಾನು. ಅಂದ್ರೆ ತುಂಬಾ ಅದೇ ಬಿಗ್ ಬಾಸ್ ಅಲ್ಲಿ ನೀವು ಹೆಂಗ್ ನೋಡ್ತೀರಾ ಅಷ್ಟು ಜೋರ್. ನಾನು ಏನೋ ಅನ್ಸಿದ್ರೆ ಮುಖಕ್ಕೆ ನೇರವಾಗಿ ಹೇಳ್ತಿದ್ದೆ. ಅಷ್ಟು ಜೋರ್ ಇದ್ದ ಕಾರಣಕ್ಕೋ ಏನೋ ಯಾರು ಧೈರ್ಯ ಮಾಡ್ತಿರ್ಲಿಲ್ಲ. ನಿಮ್ಮ ಫೇವ್ರೇಟ್ ಪ್ಲೇಸ್ ಮತ್ತೆ ನಿಮ್ಮ ಫೇವ್ರೇಟ್ ಫುಡ್ ಸ್ಪಾಟ್? ಫೇವ್ರೆಟ್ ಪ್ಲೇಸ್ ನಾನು ಊರೇ ಕುಂದಾಪುರನೇ. ನನಗೆ ಫುಡ್ ಸ್ಪಾಟ್ ಅಂದರೆ ಮನೇಲಿ ನಂಗೆ ಕುಚ್ಚಲಕ್ಕಿ ಗಂಜಿ ಸಿಕ್ಕರೆ ನನಗೆ ಸ್ವರ್ಗ. ಅದು ಬಿಟ್ಬಿಟ್ಟು ಏನು ಬೇಡ. ಅಂದರೆ ನಾನು ಯಾವಾಗಲೂ ಊರೆಲ್ಲ ಸುತ್ತಾಡ್ತಾ ಇರ್ತೀನಿ. ನಾನು ಮನೆಯಲ್ಲಿ ಇರೋದೇ ಭಾಳ ಕಡಿಮೆ. ತುಂಬ ವರ್ಷದಿಂದ, ತುಂಬ ಸಣ್ಣ ಏಜಿಗೆ ನಾನು ಸಂಘಟನೆ ಜೀವನಕ್ಕೆ ಬಂದಿದ್ದರಿಂದ ಯಾವಾಗಲೂ ಬೇರೆ ಬೇರೆ ಊರಿಗೆ ಹೋಗೋದು ಅದೇ ಆಗ್ತಿತ್ತು. ಹಾಗಾಗಿ ಮನೆಗೆ ಬಂದರೆ ಅದೊಂದು ಖುಷಿ ಅನ್ನೋ ಥರ ಇರೋದು ನನಗೆ. ಹಾಗಾಗಿ ಎಲ್ಲ ಹುಡುಗಿರ್ಗೂ ಒಂದು ಡ್ರೀಮ್ ಪ್ಲೇಸ್ ಅಂತ ಇರುತ್ತೆ, ಒಂದು ಹನಿಮೂನ್ ಡ್ರೀಮ್ ಪ್ಲೇಸ್ ಅಂತನಾದ್ರೂ ಇರುತ್ತೆ. ನಿಮ್ಗೆ ಹನಿಮೂನ್ ಡ್ರೀಮ್ ಪ್ಲೇಸ್ ಯಾವುದು? ಹನಿಮೂನ್ ಡ್ರೀಮ್ ಪ್ಲೇಸ್ ಅಂತೆಲ್ಲ ಏನಿಲ್ಲ, ಬಟ್ ನಂಗೆ ತುಂಬ ಡ್ರೀಮ್ ಪ್ಲೇಸ್ ಅಂದರೆ ಇದು ಶಕ್ತಿಪೀಠಗಳನ್ನು ನೋಡಬೇಕು ಅನ್ನೋದು ಭಾಳ ದೊಡ್ಡ ಡ್ರೀಮ್ ಪ್ಲೇಸ್. ನನಗೆ ಕಾಮಕ್ಕಿಗೆ ಹೋಗ್ಬೇಕು. ಅದು ಅರ್ಥ ಆಯ್ತು ನಮಗೆ. ಸೊ ಅದು ಬಿಟ್ಟು ಸ್ವಲ್ಪ ಇಲ್ಲ, ಪಶುಪತಿನಾಥ, ನೇಪಾಳದ ಪಶುಪತಿನಾಥಕ್ಕೆ ಹೋಗ್ಬೇಕು ಅಂತ. ಅದು ಅರ್ಥ ಆಗ್ತಾ ಇದೆ. ತುಂಬಾ ಸ್ಪಿರಿಚುವಲ್ ಇದ್ದೀರಾ ಅಥವಾ ನೀವು ತುಂಬಾ ದೈವ ಭಕ್ತ ಇದ್ದೀರಾ? ಇಲ್ಲ, ಆದ್ರೂ ಅದು ಬಿಟ್ಟು ಅಂತ ಬೇರೆ ಏನೂ ಇಲ್ಲ ನಂಗಂದ್ರೆ. ನಾನು ತುಂಬ ಟ್ರಾವೆಲ್ ಎಲ್ಲ ತುಂಬ ಇಷ್ಟಪಡೋವಂಥ ಹುಡುಗಿಲ್ಲ. ಅದೇ ಓಡಾಡ್ತಾ ಇದ್ದ ಕಾರಣಕ್ಕೋ ಏನೋ ಎಲ್ಲ ನೋಡಿನೋ ಏನೋ ಇನ್ನೇನು ಹೊಸದಾಗಿ ನೋಡೋದು ಅನ್ನೋ ಥರ ಅನಿಸ್ಬಿಡುತ್ತೆ. ಸೊ ನಂಗೆ ಹಿಂಗಾಗಿ ಇಂಥದ್ದೊಂದು ಯಾವುದೋ ಒಂದು ಪ್ಲೇಸ್ ನೋಡಬೇಕು ಅನ್ನೋ ಥರ ಯಾವತ್ತೂ ಅನಿಸಿಲ್ಲ. ಯಾವ ಊರಿಗೆ ಹೋಗ್ಬೇಕು, ಅಲ್ಲಿ ಸಖತ್ತಾಗಿ ಇಲ್ಲ. ಹೋದ್ರು ಏನು ಸುಮ್ಮನೆ ಅಲ್ಲಿ ಹೋದ್ರು ಸುಮ್ಮನೆ ತಿರ್ಗಾಡ್ಕೊಂಡು ಬರ್ಬೇಕಲ್ವ, ಮನೆಯಲ್ಲೇ ಇರೋಣ ಅನ್ನೋ ಥರದ ಮನೆ ನಂಗೆ ತುಂಬ ಕಂಫರ್ಟ್ ಝೋನ್. ಹಂಗಾಗಿ ತೀರಾ ಅಂಥದ್ದಿಲ್ಲ. ನೀವು ಹೇಳಿದ್ಮೇಲೆ ಯೋಚನೆ ಮಾಡ್ತೀನಿ. ಓಕೆ, ಈಗ ನೀವು ಎಂಟರ್ಟೈನ್ಮೆಂಟ್ ಫೀಲ್ಡಲ್ಲಿ ಇದ್ದೀರಾ, ಜೊತೆಗೆ ಪೊಲಿಟಿಕಲ್ ಅದೇ ಸೋಷಿಯಲ್ ಆಕ್ಟಿವಿಸ್ಟ್ ಆಗು ಇದ್ರಿ. ಸೊ ನಿಮಗೆ ಇದು ಚೆನ್ನಾಗಿ ಅನ್ನಿಸ್ತಿದ್ಯಾ, ಅದು ಚೆನ್ನಾಗಿತ್ತು ಅಂತ ಅನ್ನಿಸ್ತಿದ್ಯಾ? ಎರಡೂ ನನಗೆ, ಆದರೆ ಎರಡನ್ನೂ ತೂಕ ಹಾಕೋದಕ್ಕೆ ಸಾಧ್ಯನೇ ಇಲ್ಲದೆ ಇರೋವಂಥ ಎರಡು ವಿಭಿನ್ನ ಧ್ರುವದ ಕ್ಷೇತ್ರಗಳು. ನನಗೆ ಅದರಲ್ಲಿ ತುಂಬ ಆತ್ಮತೃಪ್ತಿ ಇದೆ, ಇದರಲ್ಲಿ ತುಂಬ ಖುಷಿ ಇದೆ. ಸೊ ಖುಷಿನ ಅಂತ ಕೇಳಿದ್ರೆ ಎರಡೂ ಮುಖ್ಯ ಮನುಷ್ಯಂಗೆ ಅಂತ. ಸೊ ಅದು ನಾನು ಆತ್ಮತೃಪ್ತಿಗೋಸ್ಕರ ಮಾಡ್ತೀನಿ, ಇದನ್ನ ನನ್ನ ಖುಷಿಗೋಸ್ಕರ ಮಾಡ್ತೀನಿ. ಸೊ ಅದಕ್ಕೆ ಅದರಲ್ಲಿ ಸ್ವಾರ್ಥ ಇಲ್ಲ, ಇದರಲ್ಲೇನೋ ನನ್ನ ಖುಷಿ ಅನ್ನೋ ಸ್ವಾರ್ಥ ಇದೆ ಅಷ್ಟೇ ಅಂತ. ಓಕೆ, ಸೊ ನೀವು ನೆಕ್ಸ್ಟ್ ಯಾವುದಾದ್ರೂ ಮೂವಿ ಅಥವಾ ರಿಯಾಲಿಟಿ ಶೋಗೆ ಏನಾದರೂ ಸೈನ್ ಮಾಡಿದ್ದೀರಾ? ಇಲ್ಲ, ಏನು ಮಾಡಿಲ್ಲ. ಯಾವುದಾದ್ರೂ ಆಫರ್ ಬಂದಿದೆಯಾ? ಬರ್ತಾ ಇದೆ, ಮಾತಾಡ್ತಿದ್ದಾರೆ, ಆದರೆ ನಾನು ಅದ್ರ ಬಗ್ಗೆ ಅಷ್ಟು ಗಂಭೀರವಾಗಿ ಯೋಚನೆ ಮಾಡಿಲ್ಲ. ಸೊ ನೀವು ಬಾಯ್ಸ್ ವರ್ಸಸ್ ಗರ್ಲ್ಸ್ ಆದಮೇಲೆ ಇದರಲ್ಲೇ ಕಂಟಿನ್ಯೂ ಮಾಡ್ಬೇಕಂತಿದ್ದೀರಾ ಅಥವಾ ಸೋಷಿಯಲ್ ಆಕ್ಟಿವಿಸ್ಟ್ ಆಗೇ ಇರಬೇಕಂತಿದ್ದೀರಾ ಅಥವಾ ಮದುವೆ ಆದಮೇಲೆ
ಯು ವಿಲ್ ಚೂಸ್ ಅನದರ್ ಅಂದ್ರೆ ಬೇರೆ ಯಾವುದೋ ಫೀಲ್ಡ್ ಅಂತೂ ಚೂಸ್ ಮಾಡಲ್ಲ, ಇರೋ ಕ್ಷೇತ್ರದ ಕೆಲಸಗಳನ್ನು ಬಿಡಲ್ಲ, ಅದನ್ನಂತೂ ಖಂಡಿತ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀನಿ. ಉಳಿದಿದ್ದೆಲ್ಲ ನಾನು ಹೇಳಿದಾಗ ಭಗವಂತನ ಇಚ್ಛೆ. ನೋಡೋಲ್ಲ ಒಂದು LLB ಮಾಡಬೇಕು ಅಂತ ಯೋಚನೆ ಇದೆ, ಸೊ ಅದನ್ನೊಂದು ಕಂಟಿನ್ಯೂ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ. PhD ಯಾವಾಗ ಕಂಪ್ಲೀಟ್ ಮಾಡ್ತೀರಾ? ಅದೇ ಈ ಟೈಮ್ನ ನಡುವೆ ಅದಂತಷ್ಟು ನಂಗೊಂದು ಸ್ವಲ್ಪ ಅಕಾಡೆಮಿಕ್ಸ್ ಅಲ್ಲಿ ತುಂಬಾ ಇಂಟ್ರೆಸ್ಟ್ ನನಗೆ ಮುಂಚಿಂದಲೂ ಅಷ್ಟೇ. ಓದೋದು ರ್ಯಾಂಕ್ ಸ್ಟೂಡೆಂಟ್ ಅಲ್ಲದೆ ಹೋದ್ರು ನಾನು ಯಾವಾಗಲೂ ಕ್ಲಾಸ್ ಟಾಪರು ಆ ಥರ ಬರ್ತಿದ್ದವಳು, PU-ನಲ್ಲೆಲ್ಲ ಟಾಪರ್ ನಾನು. ಸೊ ಹಾಗಾಗಿ ನನಗೆ ಅಕಾಡೆಮಿಕ್ಸ್ ತುಂಬಾ ಇಷ್ಟ, ನಾನು ಓದೋದು ಯಾವಾಗಲೂ ಅದ್ರ ಬಗ್ಗೆ ತುಂಬಾ ಆಸಕ್ತಿ. ನನಗೆ ಹೊಸ ಹೊಸ ಕೋರ್ಸ್ಗಳ ಬಗ್ಗೆ ಟ್ರೈ ಮಾಡಬೇಕು ಅನ್ನೋದೆಲ್ಲ, ಕಲಿಯೋದು ಏನಿದ್ರು ನನಗೆ ತುಂಬಾ ಆಸಕ್ತಿ, ಹಾಗಾಗಿ ಮಾಡ್ತೀನಿ. ಸೂಪರ್. ನಿಮ್ಮ ನೆಕ್ಸ್ಟ್ ಪ್ಲ್ಯಾನ್, ವಾಟ್ಸ್ ಯುವರ್ ನೆಕ್ಸ್ಟ್ ಪ್ಲ್ಯಾನ್ ಅಥವಾ ಗೋಲ್? ಅಂದರೆ ತುಂಬ ದೊಡ್ಡದೆಲ್ಲ ನಾನೇನು ಪ್ಲ್ಯಾನ್ ಮಾಡಲ್ಲ, ಯಾಕೆಂದರೆ ನಾನು ಅದೇ ಹೇಳಿದ್ನಲ್ಲ, ದೇವರೇ ನಮಗೋಸ್ಕರ ಏನೋ ಪ್ಲ್ಯಾನ್ ಮಾಡ್ತಾನೆ ಅಂತ ಯೋಚನೆ ಮಾಡೋಳು ನಾನು. ಸೊ ಬಂದಿದ್ದೆಲ್ಲ ಬರಲಿ, ಭಗವಂತನ ದಯೆ ಹೊಂದಿರಲಿ ಅಂತ ಹೋಗ್ತಾ ಇರ್ತೀನಿ. ಹಿಂಗೆ ಆಗಬೇಕು ಅಂತ ಪ್ಲ್ಯಾನ್ ಮಾಡಲ್ಲ, ಆದರೆ ನನ್ನ ಪಾಲಿಗೆ ಏನು ಬಂದಿದೆ ಅದನ್ನು 200% ಕೊಟ್ಟು ಮಾಡ್ತೀನಿ. ಏನೇ ಬರಲಿ, ಅದು ಯಾವುದೋ ನಿಮಿತ್ತದ ಕಾರಣಕ್ಕೆ ಬಂದಿರುತ್ತೆ. ನಾನು ಅದು ಭಗವಂತನ ನಿಮಿತ್ತ ಇಲ್ಲ, ಅದು ಬರಲ್ಲ ಅಂತ ನಂಬ್ತೀನಿ. ಬಂದಿದ್ದನ್ನು ಬಹಳ ಇದರಲ್ಲಿ ಮಾಡ್ತೀನಿ. ಉಳಿದಿರೋ ಹಾಗಿದೆ, ಒಂದಷ್ಟು ಹೆಣ್ಮಕ್ಳಿಗೆ ಸಂಬಂಧಪಟ್ಟಿರೋ ಹಾಗೆ ಒಂದಷ್ಟು ಕೆಲಸಗಳನ್ನು, ಚಟುವಟಿಕೆಗಳನ್ನು ಮಾಡಬೇಕು ಅಂತಿದೆ. ಒಂದು ಪುಸ್ತಕಗಳನ್ನು ಬರೀತಿದ್ದೀನಿ. ಬಿಗ್ ಬಾಸ್ ಹೋಗೋಕ್ಕಿಂತ ಮುಂಚೆ ಒಂದಷ್ಟು ಪುಸ್ತಕ ಅರ್ಧ ಬರೆದಿಟ್ಟಿದ್ದೆ, ಸೊ ಅದನ್ನೇನು ಕಂಪ್ಲೀಟ್ ಮಾಡಬೇಕು. ಸೊ ಆ ಥರದ ಒಂದಷ್ಟು ಕೆಲಸಗಳ ಯೋಚನೆ ಇದೆ. ಓಕೆ. ಸೊ ಓವರ್ ಆಲ್ ನಿಮ್ಮ ಲೈಫ್ನ ಒಂದು ಜರ್ನಿ ಅಂತ ತಗೊಂಡ್ರೆ, ಫ್ರಮ್ ಯುವರ್ ಬರ್ತ್ ಟು ಟಿಲ್ ನೌ, ಸೊ ಹೇಗೆ ಅನಿಸುತ್ತೆ ನಿಮ್ಮ ರೋಲರ್ ಕೋಸ್ಟರ್ ರೈಡ್ ಆಗಿರ್ಬೋದು ಅಥವಾ ವಾಟ್ ಎವರ್? ತುಂಬ 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 ಜನರಿಗೆ ಅದು ಬಹುಶಃ ಪಾಠ ಆಗ್ಬೋದು ಏನೋ. ನಾನು ಯಾವಾಗಲೂ ಅಂತೀನಿ, ನಾನು ಅದನ್ನು ತುಂಬ ಜನಕ್ಕೆ ಅದೇನೋ ಕೊಚ್ಕೊಳ್ಳೋದು ಅಂತ ಅನ್ನಿಸ್ಬೋದು. ಆದರೆ ನಾನು ಹೇಳ್ತೀನಿ, ಯಾರಿಗಾದ್ರೂ ಒಂದ್ಸಲ ಸೂಸೈಡ್ ಮಾಡ್ಕೋಬೇಕು ಅಂತ ಯಾವುದಾದ್ರೂ ಬದುಕಿನ ಯಾವುದಾದ್ರೂ ಒಂದು ಪಾಯಿಂಟಲ್ಲಿ ಪ್ರತಿಯೊಬ್ಬ ಮನುಷ್ಯಂಗೆ ಬಂದ್ಬಿಡುತ್ತೆ, ಬೇಡಪ್ಪ ಸತ್ತೋಗ್ಬೇಡಣ ಅಂತ ಅನ್ಸ್ಬಿಡುತ್ತೆ. ಹಂಗೆ ಅನ್ನಿಸ್ದಾಗ ಒಂದ್ಸಲ ನನ್ನನ್ನು ನೋಡಬೇಡಿ, ಒಂದ್ಸಲ ನನ್ನ ಬದುಕನ್ನು ನೋಡಬೇಡಿ, ಸಾಯೋಕ್ಕೆ ಹೋಗಬೇಡಿ ಅಂತ ಹೇಳ್ತೀನಿ. ಬಿಕಾಸ್ ಲೈಫಿನ ತುಂಬ ದೊಡ್ಡ ಪೀಕನ್ನು ಕಂಡೋಳು ನಾನು. ಸಕ್ಸಸ್ಸು ಪೀಕ್ ನೋಡಿದ್ದೀನಿ, ಫಾಲ್ ಡೌನು ಪೀಕಲ್ಲಿ ನೋಡಿದ್ದೀನಿ, ಎಗೇನ್ ಸಕ್ಸಸ್ಸು ಪೀಕಲ್ಲಿ ನೋಡಿದ್ದೀನಿ. ಯಾವಾಗೆಲ್ಲ ಬದುಕಲ್ಲಿ ತುಂಬಾ ಕೆಳಗಡೆ ಬಿದ್ದಿದ್ದೀನಿ, 10 ಪಟ್ಟು ಮೇಲೆ ಎದ್ದಿದ್ದೀನಿ. ಸೊ ಬದುಕು ಅಂದ್ರೆ ಯಾವಾಗ್ಲೂ ಬೀಳೋದು ಹೇಳೋದು, ಇದು ಶಾಶ್ವತನ? ಈ ಬಿಗ್ ಬಾಸ್ ನೇಮ್ ಅಂಡ್ ಫೇಮ್ ಶಾಶ್ವತನ ಕೇಳಿದ್ರೆ ಇಲ್ಲ, ಅದು ನಂಗೆ ಗೊತ್ತು. ಬಿಗ್ ಬಾಸ್ಗೆ ಹೋಗೋಕ್ಕಿಂತ ಮುಂಚೆ ನೇಮ್ ಅಂಡ್ ಫೇಮ್ ಬರುತ್ತೆ ಅಂತ ಅನ್ಕೊಂಡು ಹೋಗ್ಲಿಲ್ಲ. ಹೊರಗಡೆ ಬಂದಾಗ ನೇಮ್ ಅಂಡ್ ಫೇಮಿಗೆ ನಾನೇನೋ ಫುಲ್ಲು ಖುಷಿಯಾಗಿ ಜಿಗ್ದಾಡಿಲ್ಲ, ಬಿಕಾಸ್ ನಂಗೆ ಗೊತ್ತಿದ್ದು ತುಂಬ ಶಾಶ್ವತ ಅಲ್ಲ, ಇದಕ್ಕೊಂದು ವ್ಯಾಲಿಡಿಟಿ ಇದೆ, ಇದು ಮುಗಿದು ಬಿಡುತ್ತೆ. ಸೊ ಮುಗಿದ್ಮೇಲೆ ಏನು ಲೈಫು, ಅದ್ರ ಬಗ್ಗೆ ಯೋಚನೆ ಇದೆ. ಈ ಮುಂದೆ ಇನ್ನೊಂದು ಫಾಲ್ ಡೌನ್ ಬರ್ಬೋದು, ಮನುಷ್ಯ ನಡೀತಾನೆ, ಬೀಳ್ತಾನೆ, ಹೇಳ್ತಾನೆ, ಬಟ್ ಆತ್ಮತೃಪ್ತಿಗೋಸ್ಕರ ಬದುಕ್ತಾನೆ. ಹಾಗಾಗಿ ನಾನು ಯಾರೇ ಸಾಯ್ಬೇಕು ಅಂತ ಅನ್ಸಿದ್ರು ಒಂದ್ಸಲ ನಾನು ಬದುಕು ನೋಡ್ಬಿಡಿ. ತುಂಬ ಜನ ಅದನ್ನು ಹೇಳ್ತಾರೆ, ಯಾಕಂದರೆ ಒಂದು ಕ್ಷಣಕ್ಕೆ ಧೈರ್ಯ ತಗೊಳ್ಳದೆ ಹೋದರೆ ಮತ್ತೆ ಬದುಕಿರಲ್ಲ. ಸೊ ಯಾವುದು ಶಾಶ್ವತ ಅಲ್ಲ. ಕೃಷ್ಣ ಏನ್ ಹೇಳ್ತಾನೆ, ಈ ಸಮಯ ಕಳೆದು ಹೋಗುತ್ತದೆ ಅಂತ. ಆ ಕಳೆದು ಹೋಗುತ್ತದೆ ಅನ್ನೋದ್ರ ಮೇಲೆ ನಾನು ಯಾವಾಗಲೂ ಪಾಸಿಟಿವ್ ಆಗಿದ್ರು ನೆಗೆಟಿವ್ ಖುಷಿನೇ ಇರ್ಲಿ, ಬೇಜಾರೇ ಇರ್ಲಿ, ಕಳೆದು ಹೋಗ್ಬಿಡುತ್ತೆ. ಹಾಗಾಗಿ ನನ್ನ ಬದುಕು ಒಂದಷ್ಟು ಜನಕ್ಕೆ ಸಾಯ್ಬೇಕು ಅಂತ ಹೊರಟಿರೋರಿಗೆ, ಇಲ್ಲ ಅವಳ ಲೈಫಲ್ಲೇ ಆ ರೀತಿ ಪವಾಡಗಳಾಗಿದೆ, ನನ್ನ ಲೈಫಲ್ಲೂ ಆಗ್ಬೋದು. ನಂಬಿಕೆ ಪವಾಡಗಳ ಮೇಲೆ, ಭಗವಂತನ ಮೇಲೆ. ಸೊ ಅದು ನಂಬಿಕೆ ಬರಬೇಕು ಅಂತಂದ್ರೆ ಒಂದ್ಸಲ ನನ್ನನ್ನು ನೋಡ್ಬೇಡಿ, ಯಾಕಂದ್ರೆ ಸಾಧ್ಯನೇ ಇಲ್ಲ ಗುರು, ಇವಳು ಇನ್ಮೇಲೆ ಬರಲ್ಲ ಅಂತ ತುಂಬಾ ಸಲ ನನಗೆ ಅನ್ಸಿದ್ದಿದೆ, ನಮ್ಮ ಸುತ್ತ ಇರೋರ್ಗೆ ಅನ್ಸಿದ್ದಿದೆ, ಇಡೀ ಪ್ರಪಂಚ ಹೇಳಿದಿದೆ. ತೀರಾ ಏನು ವ್ಯತ್ಯಾಸ ಇಲ್ಲ. ನನ್ನ ಬದುಕಲ್ಲಿ ವಿದಿನ್ ಇಯರಲ್ಲಿ ಚೇಂಜಸ್ಗಳಾಗಿದೆ. 2023 ಫಾಲ್ ಡೌನ್ ಆಗ್ತೀನಿ, 24 ಕಟ್ ಮಾಡಿದ್ರೆ ಬಿಗ್ ಬಾಸ್ಗೆ ಬರ್ತೀನಿ, ಅಲ್ಲಿಂದ ಮತ್ತೊಂದು ದೊಡ್ಡ ಪೀಕಿಗೆ ಹೋಗ್ತೀನಿ. ಇದು ನನ್ನ ಲೈಫಲ್ಲಿ ಪದೇ ಆಗಿದೆ. ಇದೇನು ಇವತ್ತಿನಿಂದ ಆಗಿಲ್ಲ. ನನ್ನ ಫೀಲ್ಡಲ್ಲಿ ನನ್ನನ್ನು ಹತ್ರದಿಂದ ನೋಡಿರೋರು ತುಂಬ ಸಲ ಅದನ್ನು ನೋಡಿದ್ದಾರೆ. ಸೊ ಹಾಗಾಗಿ ಫಾಲ್ ಡೌನ್ ಆದಾಗ ಒಂದ್ಸಲ ನೋಡಿ, ಸಕ್ಸಸ್ ಆದಾಗ ನೋಡಲಿಲ್ಲ ಅಂದ್ರೆ ಬೇಕಾಗಿಲ್ಲ. ಸಕ್ಸಸ್ಫುಲ್ ಪೀಪಲ್ನ ಜನ ಯಾವಾಗಲೂ ಫಾಲೋ ಮಾಡ್ತಾರೆ. ಆದರೆ ಫೇಲ್ಯೂರ್ ನಾನು ತುಂಬ ಸಲ ಫೇಲ್ ಆಗಿದ್ದೀನಿ, ಮತ್ತೆ ಸಕ್ಸಸ್ ನೋಡಿದ್ದೀನಿ. ಸೊ ಸೋತಾಗ ಒಂದ್ಸಲ ನೋಡಿ. ರ್ಯಾಪಿಡ್ ಫೈರ್ ರೌಂಡ್ಗೆ ಹೋಗೋಣ ಚೈತ್ರ ಅವರೇ. ಸೊ ರ್ಯಾಪಿಡಾಗಿ ಆನ್ಸರ್ ಮಾಡಬೇಕು. ಓಕೆ, ನೀವು ಚೀಫ್ ಮಿನಿಸ್ಟರ್ ಆದರೆ ಮೊದಲು ಮಾಡೋ ಕೆಲಸ ಯಾವುದು? ಅಯ್ಯೋ, ಈ ಅತ್ಯಾಚಾರ ಪ್ರಕರಣಗಳಿಗೆ ಏನು ಕಾನೂನು ವ್ಯವಸ್ಥೆಗಳಿದೆ ಅಲ್ಲ, ಅದು ಕರ್ನಾಟಕದಲ್ಲಿ ಒಂದು ವಿಶೇಷವಾಗಿರುವಂತಹ ಇದನ್ನ ಮಂಡನೆ ಮಾಡಿ ನಾವು ಇದು ವಿಶೇಷವಾಗಿರುವಂಥ ಕಾಯ್ದೆಯನ್ನು ತರಬಹುದು. ಸೊ ಕರ್ನಾಟಕದ ಮಟ್ಟಿಗೆ ಅಂಥದ್ದೊಂದು ಕಾಯ್ದೆಯನ್ನು ತರಬೇಕು. ಹೇಗೆ ಅಂತ ಕೇಳಿದ್ರೆ, ಆ ಅತ್ಯಾಚಾರ ಪ್ರಕರಣದ ತನಿಖೆಯನ್ನ, ವಿಚಾರಣೆಯನ್ನು 1 ತಿಂಗಳಲ್ಲಿ ಮುಗಿಸ್ಬೇಕು ಅಂತ. ಸೊ ಹಾಗಾದಾಗ ತುಂಬಾ ಅತ್ಯಾಚಾರಿಗಳಿಗೆ ಇದಾಗುತ್ತೆ. ವೆರಿ ನೈಸ್. ಅದೊಂದೇ ಸಾಕು. ಯಾವ ಪೊಲಿಟಿಕಲ್ ಲೀಡರ್ನ ನೀವು ತುಂಬಾ ಇನ್ಸ್ಪೈರ್ ಮಾಡೋದು? ಯಾರು ನಿರೀಕ್ಷೆ ಮಾಡಿರಲ್ಲ, ನನಗೆ ತುಂಬಾ ಇಷ್ಟ ಜಯಲಲಿತಾ ಅವರು. ವಾವ್, ತುಂಬಾ ಇಷ್ಟ ಜಯಲಲಿತಾ. ಸೂಪರ್. ಅವ್ರ ಲೈಫ್ ನಡ್ಕೊಂಡು ಬಂದ ರೀತಿ ತುಂಬಾ ಇಷ್ಟ. ಸೊ ನನಗೆ
ಎಲ್ಲರೂ ಅನ್ಕೊಳ್ತಾರೆ ನರೇಂದ್ರ ಮೋದಿ, ಯೋಗಿ ಆದಿತ್ಯನಾಥ್, ಅಫ್ಕೋರ್ಸ್ ಅವ್ರು ಯಾವಾಗಲೂ ಇರ್ತಾರೆ. But, ಬಟ್ ನಾನು ಇನಿಷಿಯಲ್ ಡೇಸಲ್ಲಿ ಪೊಲಿಟಿಕ್ಸ್ ಬಗ್ಗೆ ಆಸಕ್ತಿ ನನಗೆ ಬಂದಿದ್ದೆ ಜಯಲಲಿತಾ ಅವರಿಂದ. ಹಾಗಾಗಿ ಸೂಪರ್. ಒನ್ ಮೇಜರ್ ಚೇಂಜ್ ಯು ವಾಂಟ್ ಟು ಸಿ ಇನ್ ಕರ್ನಾಟಕ ಪಾಲಿಟಿಕ್ಸ್? ಕಂಪ್ಲೀಟ್ಲಿ ಚೇಂಜ್ ಆಗಬೇಕು. ಅಂದರೆ ಕರ್ನಾಟಕದ ವಿಧಾನಸಭೆಯಲ್ಲಿ 40 ವರ್ಷದ ಒಳಗಿರುವಂತಹ MLA ಗಳ ಸಂಖ್ಯೆ 75% ಬರಬೇಕು. ಆಗ ಒಂದು ಮೇಜರ್ ಚೇಂಜ್ ಖಂಡಿತವಾಗ್ಲೂ ಆಗುತ್ತೆ. ಸೂಪರ್. ಡಿಬೇಟ್ಸ್ ಆರ್ ಪಬ್ಲಿಕ್ ಸ್ಪೀಚಸ್, ವಿಚ್ ಟು ಎಂಜಾಯ್ ಮೋರ್? ಪಬ್ಲಿಕ್ ಸ್ಪೀಚ್. ಪಬ್ಲಿಕ್ ಸ್ಪೀಚ್ ಅಂತ ಅಂದ್ರಿ, ಯಾಕೆ ಪಬ್ಲಿಕ್ ಸ್ಪೀಚ್ ನಿಮಗೆ ಇಷ್ಟ? ನಾನು ಬಂದಿದ್ದೆ ಅದೇ, ನನಗೆ ವಾದಗಳಿದೆಲ್ಲ ಅದು ವ್ಯರ್ಥ ಅಂತ ಅನ್ಸುತ್ತೆ. ನಿಮ್ಮನ್ನ ತುಂಬ ಪ್ರೀತಿಸೋರು ಮಾತ್ರ ನಿಮ್ಮ ಮಾತನ್ನು ಕೇಳ್ತಾರೆ. ಸೊ ಹಾಗೆ ಕೇಳೋ ಜನಗಳು ಬಂದಾಗ ಇದೆಯಲ್ಲ, ನಿಮ್ಗೊಂದು ಜವಾಬ್ದಾರಿ ಜಾಸ್ತಿ ಆಗುತ್ತೆ. ಆ್ಯಂಡ್ ನನಗೆ ಯಾವಾಗಲೂ ಅಷ್ಟೆಂತು, ನನಗೆ 1000 ಟೆನ್ಷನ್ ಇರಲಿ, ನೀವು ಅಂತಿರಲ್ಲ ಈ ಅವಮಾನ ಅಪವಾದ ಏನೇ ಇರಲಿ, ಒಂದು ಸೆಕೆಂಡಿಗೆ ನಾನು ಸ್ಟೇಜ್ ಹತ್ತಿ ಭಾರತ್ ಮಾತೆಗೆ ಜೈ ಅಂದಾಗ ಎದುರುಗಡೆ ಕೂತಿರೋ 1000 ಜನ ಜೈ ವಾಪಸ್ ಹಾಕ್ತಾರಲ್ಲ, ಅದು ನನ್ನ ಮೇಲೆ ಇಡೋ ನಂಬಿಕೆಗೆ ಅವ್ರು ಹಾಕೋ ಜೈ, ನನ್ನ ಮಾತಿಗೆ ಕೊಡೋ ಗೌರವ ಅವರು. ಸೊ ಆ ಗೌರವ ಕೊಡೋ ಇದಿದೆಯಲ್ಲ, ಅದು ಬೇರೆನೆ. ಅದು ವಾದ ವಿವಾದದಲ್ಲಿ ಸಿಗಲ್ಲ. ನೀವು ಡಿಬೇಟ್ ಮಾಡಿದ್ರೆ ಒಪ್ಪದೇ ಇಲ್ಲ, ನೀವು ಎಷ್ಟೇ ಸತ್ಯ ಹೇಳಿ ಏನೇ ಹೇಳಿ ಅವ್ನ ವಿರೋಧನೆ ಮಾಡ್ತಾ ಇರ್ತಾನೆ, ಅದು ವ್ಯರ್ಥ ಅಂತ ನಾನು ಯಾವಾಗಲೂ ಅನ್ಕೋ. ಇದು ಹಾಗಲ್ಲ, ಒಂದಷ್ಟು ಜನಕ್ಕೆ ಒಂದಷ್ಟು ಜಾಗೃತಿ ಹೋಗುತ್ತೆ ಅಂತಂದ್ರೆ ಅದರಲ್ಲಿ ಏನೋ ಒಂದು ಖುಷಿ ಇರುತ್ತೆ. ನಿಮಗೆ ಪಾಲಿಟಿಕ್ಸ್ ವರಾನ ಶಾಪನ? ಪೊಲಿಟಿಕ್ಸ್ ಯಾವಾಗಲೂ ಶಾಪನೇ. ಅದರದೇ ಸಾಮಾಜಿಕ ಜೀವನ ನನಗೆ ಯಾವಾಗಲೂ ವರ. ಪವರ ಸರ್ವಿಸಾ? ಸರ್ವಿಸ್. ವಾಟ್ ಡಿಫೈನ್ಸ್ ಟ್ರೂ ಪಾಲಿಟಿಕ್ಸ್? ಟ್ರೂ ಟು ಯುವರ್ ಸೆಲ್ಫ್ ಅಷ್ಟೇ. ನಾವೇನು ಮಾಡಬೇಕು ಅಂದ್ಕೊಂಡಿದ್ದೀವಿ ಅದನ್ನಷ್ಟೇ ಮಾಡಬೇಕು, ಬಿಟ್ಟು ಬೇರೆ ಏನು ಮಾಡಬಾರ್ದು. ಸೊ ಪವರ್ ಬೇಡ ನಿಮ್ಗೆ, ಸರ್ವಿಸೇ ಸರ್ವಿಸ್. ಪವರ್ ಬಗ್ಗೆ ಯಾವತ್ತೂ ಯೋಚನೆನೂ ಮಾಡಿಲ್ಲ. ಈಗಲೂ ಹೇಳ್ತೀನಿ, ನಾನು ಪೊಲಿಟಿಕ್ಸ್ ನನಗೆ ಯಾವತ್ತೂ ಸೂಟ್ ಆಗಲ್ಲ. ಅದು ನನ್ನಿಂದ ದೂರ ಹೋಗ್ತಾ ಇರುತ್ತೆ. ಯಾಕಂದರೆ ನನ್ನ ನೇಚರ್ಗೆ ಅದು ಸೂಟ್ ಆಗೋವಂಥದ್ದಲ್ಲ. ಪೊಲಿಟಿಕ್ಸಿಗೆ ನೀವು ಬಗ್ಗಬೇಕು, ಸಲಾಮ್ ಹೊಡಿಬೇಕು, ಎಲ್ಲ ಮಾಡಬೇಕು. ನಾನು ಆ ಕ್ಯಾಟಗರಿ ಹುಡುಗಿನೇ ಅಲ್ಲ, ಯಾರಿಗೂ ಬಗ್ಗೋಳಲ್ಲ. ಹಂಗಾಗಿ ಅದು ನಂಗೆ ಸೂಟ್ ಆಗಲ್ಲ. ಓಕೆ. ಸೊ ಯಂಗ್ ಪೊಲಿಟಿಕಲ್ ಆಸ್ಪಿರೆಂಟ್ಸ್ ಬಗ್ಗೆ ಏನೊಂದು ಮೆಸೇಜ್ ಕೊಡೋಕ್ಕೆ ಇಷ್ಟಪಡ್ತೀರಾ? ಒಂದೇನು ಅಂತಂದರೆ ಹೊಸತನದ ಜೊತೆಗೆ ಇವ್ರು ಬರಬೇಕು. ಅದೇ ಹಳೆ ಕುಟುಂಬ ರಾಜಕಾರಣ, ಅದೇ ಜಾತಿ ರಾಜಕಾರಣ ಬಿಟ್ಟು ನಾನು ಈ ಥರ ಮಾಡ್ತೀನಿ, ನನ್ನ ಕನಸುಗಳನ್ನು ಜನರ ಮುಂದೆ ತಲುಪಿಸೋ ಪ್ರಯತ್ನವನ್ನು ಇವತ್ತಿನ ಯಂಗ್ಸ್ಟರ್ಸ್ ಮಾಡ್ತಿಲ್ಲ ಪೊಲಿಟಿಷಿಯನ್ಸ್ನಲ್ಲಿ. ಯಾಕೆ ಯಂಗ್ಸ್ಟರ್ಸಿಗೆ ಪೊಲಿಟಿಕ್ಸಲ್ಲಿ ಇಂಟ್ರೆಸ್ಟ್ ಬರ್ತಿಲ್ಲ ಅಂತ ಕೇಳಿದ್ರೆ, ನಾನು ಈ ಕೆಲಸ ಮಾಡ್ತೀನಿ ಅನ್ನೋದನ್ನ ಮತದಾರನಿಗೆ ಇವ್ರು ತಲುಪಿಸ್ತಾನೆ ಇಲ್ಲ. ಮತದಾರನನ್ನು ತಲುಪೋ ರೀತಿ ಇವ್ರಿಗೆ ಗೊತ್ತಿಲ್ಲ. ಇವ್ರು ಇನ್ನೂ ಸರಿ, ನನ್ನ ಏಜಿನ ಗ್ರೂಪ್ನ 30-35 ವಯಸ್ಸಿನವ್ರನ್ನ ನೀವು ಫೇಸ್ಬುಕ್ ಇನ್ಸ್ಟಾಗ್ರಾಮಲ್ಲಿ ರೀಚ್ ಆಗ್ತೀರಾ. 30-35 ವಯಸ್ಸಿನವರು ವೋಟ್ ಹಾಕಕ್ಕೆ ಬರಲ್ಲ ಬೂತ್ಗೆ. ಅವರು ಅವತ್ತು ರಜೆ ಇದೆ ಅಂತ ಔಟಿಂಗ್ ಹೋಗ್ತಾರೆ, ಅವರು ಅವತ್ತು ಪಿಕ್ನಿಕ್ ಹೋಗ್ತಾರೆ. ನಿಮಗೆ ವೋಟ್ ಹಾಕೋದೇ 40 ವರ್ಷ ದಾಟಿರೋ 70-80 ವರ್ಷದ ಏಜ್ ಆಗಿರೋರು. ಅವ್ರು ಸೆಲ್ಫೋನ್ ಯೂಸ್ ಮಾಡಲ್ಲ. ನೀವೇನು ಮಾಡಕ್ಕೆ ಹೊರಟಿದ್ದೀರಾ ಅನ್ನೋದನ್ನ ಮನೆಗಳಿಗೆ ತಲುಪಿಸ್ತಿಲ್ಲ. ತುಂಬ ದೊಡ್ಡ ದೊಡ್ಡ ಯೋಜನೆಗಳಿದೆ ಎಲ್ಲ ಯಂಗ್ಸ್ಟರ್ಸ್ ಪೊಲಿಟಿಷಿಯನ್ಸ್ಗಳಿಗೆ, ಬಟ್ ಅವ್ರಿಗೆ ಅದನ್ನು ಹೆಂಗೆ ತಲುಪಿಸ್ಬೇಕು ಗೊತ್ತಿಲ್ಲ. ಹಾಗಾಗಿ ಅವ್ರು ಫುಲ್ ಕನ್ಫ್ಯೂಸ್ ಆಗಿ ಎಲೆಕ್ಷನ್ ಮುಂಚಿನ ದಿನ ದುಡ್ಡು ಹಂಚಕ್ಕೆ ಹೋಗ್ತಾರೆ, ಮತ್ತೆ ಪುನಃ ಅದೇ ಕೊಚ್ಚಲ್ಲಿ ಬೀಳ್ತಿದ್ದಾರೆ. ಸೊ 5 ವರ್ಷನೂ ಎಲೆಕ್ಷನ್ ಪ್ರಚಾರ ಮಾಡಿ, ಎಲೆಕ್ಷನ್ 6 ತಿಂಗಳಿದೆ ಅನ್ನೋ ಪ್ರಚಾರ ಬರಬೇಡಿ. ಸಮಸ್ಯೆ ಏನಾಗ್ತಿದೆ ಅಂದ್ರೆ, ನಮ್ಮಲ್ಲಿ ಯಂಗ್ಸ್ಟರ್ಸ್ ತುಂಬ ಒಳ್ಳೊಳ್ಳೆ ರಾಜಕಾರಣಿಗಳು ಯಾಕೆ ಗೆಲ್ತಿಲ್ಲ ಅಂತ ಕೇಳಿದ್ರೆ, ಅವರು 6 ತಿಂಗಳು ಎಲೆಕ್ಷನ್ಗಿದೆ ಅನ್ನೋವಾಗ ಬ್ಯಾನರ್ ಹಾಕೊಂಡು ಕಾರ್ಯಕ್ರಮಗಳಿಗೆ ಡೊನೇಷನ್ ಕೊಟ್ಕೊಂಡು ಹೋಗ್ತಿದ್ದಾರೆ. ಅಲ್ಲ, ನೀವು 6 ತಿಂಗಳಿದೆ ಅನ್ನೋ ಕೋಟಿಗಟ್ಟಲೆ ಡೊನೇಷನ್ ಕೊಡೋದು ಯೂಸ್ಲೆಸ್. ಆ ದುಡ್ಡನ್ನ 5 ವರ್ಷ ಕೆಲಸ ಮಾಡಿ, 5 ವರ್ಷ ಪ್ರಚಾರನೇ ಮಾಡಿ, ಆ ಖಂಡಿತ ಜನ ನಿಮ್ಮನ್ನು ನಂಬ್ತಾರೆ. ನಿಜ. ಸೊ ಬಿಗ್ ಬಾಸ್ ಕಂಟೆಸ್ಟೆಂಟ್ಸಲ್ಲಿ ಯಾರ ಜೊತೆ ನೀವು ರೆಗ್ಯುಲರ್ ಟಚ್ಚಲ್ಲಿರೋಕ್ಕೆ ಇಷ್ಟಪಡ್ತೀರಾ? ಅನುಷಾ ರೈ ಜೊತೆ. ಒಂದು ಬಿಗ್ ಬಾಸ್ ರೂಲಲ್ಲಿ ಏನೋ ಚೇಂಜ್ ಮಾಡ್ತೀನಿ ಅಂದರೆ ಏನು ಚೇಂಜ್ ಮಾಡ್ತೀರಾ? ಬಿಗ್ ಬಾಸ್ ರೂಲ್ ಅಲ್ಲ, ಅದೇ ಈ ಓಪನ್ ನಾಮಿನೇಷನ್ನು ಮತ್ತು ತುಂಬ ಒಬ್ಬ ವ್ಯಕ್ತಿನ ಹರ್ಟ್ ಮಾಡಿ ಎದುರುಗಡೆಗೆ ಇದು ಮಾಡುವಂಥ ಯೋಚನೆ ಏನಿದೆ, ಲೈಕ್ ಕಾಫಿ ಹರ್ಚೋದು, ಬೆನ್ನಿಗೆ ಚುಚ್ಚೋದು, ಅಂಥ ಕಲ್ಪನೆಗಳನ್ನು ಬದಲಾಯಿಸಬೇಕು ಅಂತ ಅನ್ಕೋತೀನಿ. ಓಕೆ. ಒಂದು ಮೂಮೆಂಟ್ ಬಿಗ್ ಬಾಸಲ್ಲಿ ನಿಮಗೆ ಮರೆಯೋಕ್ಕೆ ಆಗದೆ ಇರೋಂಥದ್ದು? ಅಮ್ಮ ಬಂದಿದ್ದು, ಅಮ್ಮ ಬಿಗ್ ಬಾಸ್ ಮನೆ ಒಳಗಡೆ ಬಂದಿತ್ತು, ಅದು ಭಾಳ ದೊಡ್ಡ ಸಾರ್ಥಕ್ಯ ನನ್ನ ಬದುಕಿಗೆ. ಹಾಗಾಗಿ ಅಮ್ಮ ಫುಲ್ ಖುಷಿಯಾಗಿರ್ತಾರೆ. ಅಮ್ಮನಿಂದ ಉತ್ತಮ ತಗೊಂಡಿದ್ದು, ಸೇಮ್ ವೀಕು ಮನೆಯವರೆಲ್ಲ ಸೇರಿ ಉತ್ತಮ ಕೊಟ್ಟಿದ್ದು, ಅದೊಂದು ಭಾಳ ವಿಶೇಷವಾಗಿರೋ ಕ್ಷಣ ನನಗೆ. ನೀವು ಯಾವ ಸೆಲೆಬ್ರಿಟಿನ ನೆಕ್ಸ್ಟ್ ಬಿಗ್ ಬಾಸ್ ಸೀಸನಲ್ಲಿ ನೋಡೋಕೆ ಇಷ್ಟಪಡ್ತೀರಾ? ಸೆಲೆಬ್ರಿಟಿನ ಯಾವತ್ತೂ ಯೋಚನೆ ಮಾಡಿಲ್ವಲ್ಲ ಇದ್ರ ಬಗ್ಗೆ, ಹೌದಲ್ವಾ? ನೋಡಿ, ಯಾವ ಸೆಲೆಬ್ರಿಟಿ ಹೋದ್ರೆ ಚೆನ್ನಾಗಿರುತ್ತೆ? ಅಯ್ಯೋ, ನಾನು ಸಿನಿಮಾ ಇಂಡಸ್ಟ್ರಿಯವರ ಅಥವಾ ಬೇರೆ ಯಾರಾದ್ರೂ ಪರವಾಗಿಲ್ಲ ಅಂತ ನಾನು ನೋಡಿರೋ ಹಾಗೆ. ನನಗೆ ಈ ಇಂಡಸ್ಟ್ರಿಯವರೆಲ್ಲ ಯಾರು ಅಷ್ಟೊಂದು ಗೊತ್ತಿಲ್ಲ, ಬಿಟ್ಟು ತುಂಬ ಮಜಾ ಆಗಿರೋ
ಓ ಬೇಡ ಅವ್ರ ಹೆಸರಲ್ಲೇ ಹೇಳಿಬಿಟ್ರೆ ಆಗ್ಬಿಡುತ್ತೆ. ಏನ್ ತೊಂದ್ರೆ ಇಲ್ಲ. ಇಲ್ಲ ನಾನು ಬಿಗ್ ಬಾಸ್ ಅಷ್ಟೇ ಕೇಳ್ತಾ ಇದ್ದೀನಿ. ಇಲ್ಲ ಹೆಸರು ಹೇಳ್ಬಿಟ್ರೆ ದೊಡ್ಡ ಕಾಂಟ್ರವರ್ಸಿ ಆಗುತ್ತೆ. ಅದೇ ಕಾಂಟ್ರವರ್ಸಿ ಆಗುತ್ತೆ. ಬಿಗ್ ಬಾಸ್ ಹೋಗ್ತಾರೆ, ಬಿಗ್ ಬಾಸ್ ಹೋಗ್ತಾರೆ ಅಂತ ನಾನು ಇವ್ರ ಹೆಸರು ತಗೋತೀನಿ, ಬಸನಗೌಡ ಪಾಟೀಲ್ ಯತ್ನ. ಯಾಕೆ? ದೊಡ್ಡ ಫೈರ್ ಬ್ರ್ಯಾಂಡ್ ಆಗ್ತಾರ ಅವ್ರು. ಅದಕ್ಕೆ ಒಂದಿನಾನು ಇರಲ್ಲ ಪಕ್ಕ, ಅವರು ಒಂದಿನಾನು ಇರಲ್ಲ ಅವರು ಪಕ್ಕ, ಸಾಧ್ಯನೇ ಇಲ್ಲ. ಎಲ್ಲಾರು ಬೈಕೊಂಡೇ ಬಂದು ಕೊನೆಗೆ ಬಿಗ್ ಬಾಸ್ಗೂ ಬೈತಾರ ಅವರು. ತುಂಬಾ ಅಂದ್ರೆ ಯಾರಿಗೂ ಅಂಜದೇ ಇರೋಂತ ವ್ಯಕ್ತಿತ್ವ ಅವ್ರದ್ದು. ಸೊ ಅವ್ರು ಬಂದ್ರೆ ಬಹಳ ಚೆನ್ನಾಗಿರುತ್ತೆ. ಬಿಟ್ಟರೆ ರೇಣುಕಾಚಾರ್ಯ ಅವ್ರು ಬಂದ್ರೆ ಚೆನ್ನಾಗಿರುತ್ತೆ. ಯಾರು? ರೇಣುಕಾಚಾರ್ಯ, ಆಮೇಲೆ ರೇಣುಕಾಚಾರ್ಯ ಅವರು, ಅವರೆಲ್ಲ ಸ್ವಲ್ಪ ಇಂಟ್ರೆಸ್ಟಿಂಗ್ ಕ್ಯಾರೆಕ್ಟರ್ಸ್ಗಳು ಪೊಲಿಟಿಕ್ಸ್ ನಲ್ಲಿ, ಹಾಗಾಗಿ ಅವರೆಲ್ಲ ಬಂದ್ರೆ ಚೆನ್ನಾಗಿರುತ್ತೆ. ಇದು ರ್ಯಾಪಿಡ್ ಫೈರ್ ಆಗಿತ್ತು. ಇದು ಬಿಟ್ಟು ನೀವು ಹೇಳಿದ್ರಿ ನನ್ನ ನೋಡಿದ್ರೆ ಹೆದರ್ಕೋತಾ ಇದ್ರು ಅಂತ. ಸೊ ನಿಮ್ಮ ಸ್ಪೀಚಲ್ಲಿ ಇದಿತ್ತಾ ಲೀಡರ್ಶಿಪ್ ಕ್ವಾಲಿಟಿ ಇದ್ದಿದ್ರಿಂದ ಹೆದರ್ಕೋತಾ ಇದ್ದ, ಅಥವಾ ನೀವು ಬಿಹೇವಿಯರೇ ಆ ಥರ ಫೀಲ್ ಮಾಡಿಸ್ತಿತ್ತ? ಅಂದ್ರೆ ನನ್ನನ್ನು ಒಂದ್ಸಲಕ್ಕೆ ಯಾರಾದ್ರೂ ನನ್ನ ತುಂಬಾ ಹತ್ರದಿಂದ ನೋಡಿದ್ರೆ ಯಾರು ಸೀರಿಯಸ್ ಆಗಿ ತಗೊಳಲ್ಲ. ಯಾಕಂದ್ರೆ ನಾನು ಅಷ್ಟು ಆರಾಮಾಗಿ ತುಂಬಾ ಕಾಮಿಡಿ ಮಾಡ್ಕೊಂಡು ಆ ತರ ಇರುವಂತ ಕ್ಯಾರೆಕ್ಟರ್. ಬಟ್ ಹೊರಗಡೆ ಭಾಷಣ ಅಂತ ಬಂದಾಗ ತುಂಬಾ ಗಂಭೀರವಾಗಿರ್ತೀನಿ. ಭಾಷಣಗಳನ್ನ ಕೇಳಿ ಹೆದರ್ತಿದ್ರು, ಕಾಂಟ್ರವರ್ಸಿ ಏನ್ ಬೈದ್ ಬಿಡ್ತಾರೇನೋ ಅನ್ನೋ ತರ. ನನ್ನ ಭಾಷಣಕ್ಕೆ ಅಂತ ಹೋದ್ರೆ ಕಂಪ್ಲೀಟ್ಲಿ ಸೀರಿಯಸ್, ಜಾಸ್ತಿ ನಗದು ಇಲ್ಲ, ಅಳದು ಇಲ್ಲ, ಒಂದು ಸೆಟಲ್ಡ್ ಇದ್ರಲ್ಲಿ ಇರ್ತಿದ್ದೆ. ಸೊ ಹಂಗಾಗಿ ಆ ಕಾರಣಕ್ಕೆ ಹೆದರೋರಷ್ಟು. ಬಿಟ್ರೆ ನಮ್ಗೊಂದ್ಸಲಿ ಭಾಷಣ ಒಂದ್ಸಲಿ ಆ ಥರ ರಗ್ಗಡಾಗಿ, ಅಯ್ಯೋ ಈಗ ಅಂದ್ರೆ ಅದೇನು ಗೊತ್ತಾ, ನನಗೆ ಭಾಷಣ ಎದುರುಗಡೆ ಯಾರಾದ್ರೂ ಇದ್ದು ಆ ಮೂಡಿದಾಗ ಬರುತ್ತೆ. ಇಲ್ಲ ಅಂತಂದ್ರೆ ಮಾಡ್ಕೊಳ್ಳಿ, ಈಗೇನೋ ಒಂದು ಕ್ರಿಯೇಟ್ ಮಾಡ್ಕೊಂಡು ಮಾತಾಡಿ. ನಮ್ಮ ಸಮಾಜವನ್ನ ಬದಲಾಯಿಸಬೇಕು ಅಂತಂದ್ರೆ, ಈ ಸಮಾಜ ಮತ್ತೆ ನಾಗರಿಕತೆಗೆ ಹೋಗಬೇಕು ಅಂತಂದ್ರೆ ನಾವುಗಳು ಮಾಡಬೇಕಾಗಿರೋದಿಷ್ಟೇ, ಈ ಸಮಾಜದಲ್ಲಿರುವ ಹೆಣ್ಣು ಮಕ್ಕಳನ್ನ ರಕ್ಷಿಸುವ ಪ್ರಯತ್ನಕ್ಕೆ ನಾವು ಹೋಗಬೇಕಾಗಿದೆ. ಬಹಳ ಜನಕ್ಕೆ ಹೆಣ್ಣು ಮಕ್ಕಳ ರಕ್ಷಣೆ ಅನ್ನುವಂಥದ್ದು ಒಂದು ತಮಾಷೆ ವಿಷಯ ಆಗಿ ಹೋಗ್ಬಿಟ್ಟಿದೆ. ಯಾವುದೋ ಒಬ್ಬ ಹೆಣ್ಮಗಳ ಮೇಲೆ ಅತ್ಯಾಚಾರ ಆಗುತ್ತೆ ಅಂತಂದ್ರೆ ಅವನು ಆರಾಮಾಗಿ ಹೊರಗಡೆ ಓಡಾಡ್ಕೊಂಡು ಇದ್ದು ಬಿಡ್ತಾನೊಬ್ಬ ಅತ್ಯಾಚಾರಿ, ಬೇಲ್ ತಗೊಂಡ್ಮೇಲೆ ಹೊರಗಡೆ ಬಂದು. ಅಂತಹ ಅತ್ಯಾಚಾರಿಗಳಿಗೆ ಭಯ ಹುಟ್ಟಿಸುವಂತಹ, ಅತ್ಯಾಚಾರದ ಪದ ಕೇಳಿದ್ರೇ ಹೆದರಿಕೊಳ್ಳುವಂತಹ ಒಂದು ಗಂಭೀರವಾಗಿರ್ತಕ್ಕಂತಹ, ಅಷ್ಟೇ ತೀಕ್ಷ್ಣವಾಗಿರ್ತಕ್ಕಂತಹ ಕಾಯ್ದೆಗಳು ನಮ್ಮ ಸಮಾಜದ ನಡುವೆ ಬರಬೇಕು. ಹಾಗೆ ಬಂದಾಗ ಮಾತ್ರ ಈ ನಾಡು ನಂಬಿರುವಂತಹ ನಾರಿ ಶಕ್ತಿಗೆ, ಈ ನಾಡು ಏನು ದೇಶವನ್ನ ತಾಯಿ ಭಾರತಿ ಅಂತ ಕರೆಯುತ್ತೆ, ಆ ಪರಿಕಲ್ಪನೆಗೆ ಅರ್ಥ ಬರುತ್ತೆ ಅಂತ ನಾನು ಭಾವಿಸ್ತೇನೆ. ವಾವ್, ಸೂಪರ್. ಥ್ಯಾಂಕ್ ಯು. ಸೊ ಥ್ಯಾಂಕ್ ಯು ಸೋ ಮಚ್ ಚೈತ್ರ ಅವರೇ. ನೀವು ನಮ್ಮ ಕರೆಗೆ ಹೋಗ್ಬಿಟ್ಟು ನಿಮ್ಮ ಬ್ಯುಸಿ ಶೆಡ್ಯೂಲಲ್ಲಿ ಇಷ್ಟವರೆಗೂ ಬಂದು ನಮ್ಗೆ ಇಂಟರ್ವ್ಯೂ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ನಿಮಗೆ ಊರಿಗೆ ಹೋಗಕ್ಕೆ ಟೈಮ್ ಬೇರೆ ಆಗ್ತಿದೆ, ಸೊ ಟೈಮ್ ಲಿಮಿಟ್ ಇದೆ. ಸೊ ಹಾಗಾಗಿ ನಾವು ಬೇಗ ಮುಗಿಸ್ತಾ ಇದ್ದೀವಿ. ಕೇಳ್ಕೊಂಡಿದ್ದಕ್ಕೆ ನೀವು ಆ ಟೈಮಲ್ಲಿ ಮುಗಿಸಿದ್ದೀರಿ. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಸೊ ನಮ್ಮ ಕಡೆಯಿಂದ ಒಂದು ಸಣ್ಣ ಗಿಫ್ಟ್ ಹ್ಯಾಂಪರ್, ಸದ್ಗುರು ಆಯುರ್ವೇದ ಗ್ರಾಮ್ ಫ್ಲೋರ್ ಸೋಪ್ ಅವ್ರ ಕಡೆಯಿಂದ ಒಂದು ಸಣ್ಣ ಗಿಫ್ಟ್ ಹ್ಯಾಂಪರ್. ಸದ್ಗುರು ಆಯುರ್ವೇದ ಗ್ರಾಮ್ ಫ್ಲೋರ್ ಸೋಪ್, ಇದರಿಂದ ನನ್ ಮುಖದ ಮೇಲಿನ ಮೊಡವೆ ಎಲ್ಲ ಮಾಯ ಆಯ್ತು. ನನ್ ಮುಖಕ್ಕೆ ನ್ಯಾಚುರಲ್ ಕಾಂತಿ ಸಿಕ್ತು. ಈಗ ಹೋದ್ ಕಡೆ ಎಲ್ರೂ ಹೇಳ್ತಾರೆ ನಾನ್ ತುಂಬಾ ಬೆಳ್ಳಗಾಗಿದ್ದೀನಿ ಅಂತ. ಸದ್ಗುರು ಆಯುರ್ವೇದ ಗ್ರಾಮ್ ಫ್ಲೋರ್ ಸೋಪ್ ನನ್ ಬ್ಯೂಟಿ ಪಾರ್ಟ್ನರ್. ಪರಿಶುದ್ಧ ಕಡಲೆ ಹಿಟ್ಟಿನಿಂದ ತಯಾರಾಗಿದೆ. ಸದ್ಗುರು ಆಯುರ್ವೇದ ಗ್ರಾಮ್ ಫ್ಲೋರ್ ಸೋಪ್. ನಮಸ್ತೆ, ನಾನು ನಿಮ್ಮ ಚೈತ್ರ ಕುಂದಾಪುರ. ನಾನಿವತ್ತು ಕನೆಕ್ಟ್ ಕನ್ನಡ ತಂಡದ ಜೊತೆ ಇದ್ದೇನೆ. ಸೊ ಕನೆಕ್ಟ್ ಕನ್ನಡ ಕನ್ನಡಿಗರ ಮನಸ್ಸಿನಿಗೆ ಕನೆಕ್ಟ್ ಆಗೋದಕ್ಕೆ ಬರ್ತಾ ಇದೆ. ಅಂತಹ ಒಂದು ಅಪರೂಪದ ಕಂಟೆಂಟ್ಗಳನ್ನು ಹೊತ್ತು ನಿಮ್ಮ ಮೊಬೈಲ್ಗೆ ಬರ್ತಾ ಇದೆ. ಸೊ ಕನೆಕ್ಟ್ ಕನ್ನಡ ಚಾನೆಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.